ನಮಸ್ತೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ. ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ಹೋಪ್ಸೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ನಮ್ಮ ವಿಡಿಯೋವನ್ನ ನಾವೀಗ ಆರಂಭ ಮಾಡೋಣ. ಎಸ್, ಎಲ್ರಿಗೂ ಕೂಡ ಸ್ವಾಗತ. ಹಾಯ್, ಹಲೋ, ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ತರಗತಿ ಆಗಿರುತ್ತೆ. ನಿನ್ನೆ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯಿಂದ ಬಂದಂತಹ ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೆ. ಸೊ ಅದರ ಮುಂದುವರೆದ ಭಾಗ ಇವತ್ತು. ಎಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೇಕಾಗಿರುವಂತಹ ವಿಚಾರಗಳು ಬಹಳಷ್ಟಿದೆ. ಜೊತೆಗೆ ಬಹಳಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ತರಗತಿಯನ್ನ ನಾವೀಗ ಶುರು ಮಾಡೋಣ. ಸೊ ನಿನ್ನೆ ನಾನು 25ನೇ ಪ್ರಶ್ನೆವರೆಗೂ ಕೂಡ ನಿಮ್ಗೆ ಹೇಳಿರುವಂತದ್ದು. ಇವಾಗ 26ನೇ ಪ್ರಶ್ನೆಯಿಂದ ಶುರು ಮಾಡೋಣ. ಓಕೆ, ಈಗ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಯ್, ಹಲೋ, ನಮಸ್ತೆ. ಸೊ ಈ ತರಗತಿ ನಿಮ್ಗೆ ಬಹಳ ಮುಖ್ಯವಾಗತ್ತೆ. ಎಕ್ಸಾಮ್ ದೃಷ್ಟಿಕೋನದಿಂದ ಆಗಿರಬಹುದು, ಹಾಗೆ ತಿಳುವಳಿಕೆ ದೃಷ್ಟಿಕೋನದಿಂದಲೂ ಕೂಡ ಹೌದು. 26ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ 26th ಕ್ವೆಶನ್ ಬಂದು ಹೀಗಿದೆ. ಏನಪ್ಪಾ ಅಂತಂದ್ರೆ, ಈ ಕೆಳಗಿನವುಗಳನ್ನ ಓದಿರಿ ಹಾಗೆ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಅಂತ ಇದೆ. ಸೊ ಈ ಹೇಳಿಕೆಗಳನ್ನ ಓದ್ಕೊಂಡು ನಾವು ಈ ಒಂದು ಹೇಳಿಕೆಗಳಿಗೆ ತಕ್ಕಂತೆ ಉತ್ತರಗಳನ್ನ ಆಯ್ಕೆ ಮಾಡ್ಕೋಬೇಕು. ಮೊದಲನೇ ಹೇಳಿಕೆ ಬಂದು ನಿರೀಕ್ಷಿತ ಜೀವಿತಾವಧಿ ದರ. ಹುಟ್ಟಿದ ಪ್ರತಿಯೊಂದು ಮಗು ಬದುಕುಳಿಯಬಹುದಾದ ಅಂದಾಜು ವರ್ಷ ಅಂತ ಇದೆ. ಹಾಗೆ ಶಿಶು ಮರಣ ದರ ಅಂತ ಇದೆ. ಪ್ರತಿ 1000 ಜನನದಲ್ಲಿ 1 ವರ್ಷದ ಒಳಗೆ ಮರಣ ಹೊಂದುವ ಮಕ್ಕಳ ಸರಾಸರಿ ಸಂಖ್ಯೆ ಅಂತ ಇದೆ. ಸೊ ಹಾಗಾದ್ರೆ ಈ ಎರಡೂ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತ ಹೇಳಿಕೆ, ಯಾವುದಕ್ಕೆ ಸರಿಯಾದಂತ ಹೇಳಿಕೆ ಅನ್ನೋದನ್ನ ನಾವು ಗುರುತಿಸೋಣ. ಸರಿನಾ? ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು. ಎ ಸರಿ ಇದೆ, ಹಾಗೆ ಬಿ ತಪ್ಪು. ಎ ತಪ್ಪು ಮತ್ತೆ ಬಿ ಸರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ್ದಾಗತ್ತೆ ಇಲ್ಲಿ ಸರಿಯಾದ ಉತ್ತರ? ಎಸ್, ಈಗ ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಯ್, ಹಲೋ, ನಮಸ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ನೆಗ್ಲೆಕ್ಟ್ ಮಾಡಬಾರ್ದು. ಎಕ್ಸಾಮ್ ದೃಷ್ಟಿಕೋನದಿಂದನೂ ಕೂಡ ಆಗಿರಬಹುದು, ನಿಮ್ಮ ತಿಳುವಳಿಕೆ ದೃಷ್ಟಿಕೋನದಿಂದಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಸರಣಿ ಇದು. ಓಕೆ, ವಾಟ್ ವಾಸ್ ದ ರೈಟ್ ಆನ್ಸರ್? ಹಾಗಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಎ ಸರಿ ಇದೆ ಅಂತ ಹೇಳ್ತಿದ್ದೀರಾ. ಎ ಸರಿ ಮತ್ತು ಬಿ ತಪ್ಪು ಅಂತ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ನೋಡಿ, ಯೋಚನೆ ಮಾಡಿ. ನಿರೀಕ್ಷಿತ ಜೀವಿತಾವಧಿ ದರ ಅಂತಂದ್ರೆ ಏನು? ಹುಟ್ಟಿದ ಪ್ರತಿಯೊಂದು ಮಗು ಬದುಕುಳಿಯಬಹುದಾದಂತಹ ಅಂದಾಜು ವರ್ಷವನ್ನ ನಾವೇನಂತ ಕರಿತೀವಿ? ಹಾಗೆ ಶಿಶು ಮರಣ ದರ ಅಂತ ಇದೆ. ಪ್ರತಿ 1000 ಜನನದಲ್ಲಿ 1 ವರ್ಷದ ಒಳಗೆ ಮರಣ ಹೊಂದುವಂತ ಮಕ್ಕಳ ಸರಾಸರಿ ಸಂಖ್ಯೆ ಅಂತ ಇದೆ. ಎಸ್, ನಿಮ್ಮೆಲ್ಲರ ಉತ್ತರ ಡಿಫರೆಂಟ್ ಆಗಿ ಬರ್ತಾ ಇದೆ. ನೋಡಿ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಶಿಶು ಮರಣ ಪ್ರಮಾಣ ಏನಿದೆ, ಇದು 1 ವರ್ಷದೊಳಗಿನ ಸಾವುಗಳನ್ನ ಸೂಚಿಸ್ತಕ್ಕಂಥದ್ದು ಅಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 1 ಅಂತ ಹೇಳ್ತೀರಾ. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಅಂತ ಅಂದಾಜ್ ಮೇಲೆ ಹೇಳ್ಬಾರ್ದು. ಯೋಚನೆ ಮಾಡಿ ರೈಟ್ ಆನ್ಸರ್ ಕೊಡೋ ಪ್ರಯತ್ನ ಮಾಡಿ. ಇನ್ನ ಕೆಲವೊಬ್ರು ಸಿ ಅಂತಲೂ ಕೂಡ ಉತ್ತರವನ್ನ ಕೊಟ್ಟಿದ್ದೀರಾ, ಇನ್ನ ಕೆಲವೊಬ್ರು ಎ ಅಂತ ಉತ್ತರವನ್ನ ಕೊಡ್ತಿದ್ದೀರಾ. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ. ಎಸ್, ಹಾಗೇನೆ ಇವತ್ತೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ಅನ್ಕೊಂಡಿದೀನಿ. ಪಾಲ್ಗೊಳಕ್ ಆಗದೆ ಇರುವಂತ ವಿದ್ಯಾರ್ಥಿಗಳು ಕೂಡ ಸಪೋರ್ಟ್ ಮಾಡ್ರಿ. ಯಾಕಂತಂದ್ರೆ ಏನಾದ್ರೂ ನೇಮಕಾತಿ ಆಯ್ತು ಅಂದ್ರೆ ಅದು ಒಬ್ರಿಗೆ ಆಗುವಂತದ್ದಲ್ಲ, ಎಲ್ರಿಗೂ ಕೂಡ ಆಗುವಂತದ್ದು ಅಲ್ವಾ? ಸೊ ಹಾಗಾಗಿ ಅದರ ಒಂದು ಬೆನಿಫಿಟ್ ಅನ್ನ ಎಲ್ರೂ ಕೂಡ ಪಡ್ಕೊಳ್ತೀರಾ. ಸೊ ಎಲ್ರೂ ಕೂಡ ಪಡ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ಕೆಲವೊಂದು ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ
ಸಪೋರ್ಟ್ ಅನ್ನ ಕೊಡ್ಬೇಕಾಗತ್ತೆ. ನೋಡಿ, ಶಿಶು ಮರಣ ಪ್ರಮಾಣ ಏನಿದೆ ಇದನ್ನ ನಾವು IMR ಅಂತ ಹೇಳಿ ಕರಿತೀವಿ. ಒಂದು ವರ್ಷದೊಳಗಿನ ಮಕ್ಕಳ ಪ್ರತಿ 1,000 ಜೀವಂತ ಜನನಗಳ ಸಾವಿನ ಸಂಖ್ಯೆಯನ್ನ ನಾವು ಶಿಶು ಮರಣ ಪ್ರಮಾಣ ಅಂತ ಹೇಳಿ ಕರಿತೀವಿ. ಅಂದ್ರೆ ನಿರ್ದಿಷ್ಟ ಪ್ರದೇಶದ ದರವು ಒಂದು ವರ್ಷದೊಳಗಿನ ಮಕ್ಕಳ ಸಂಖ್ಯೆಯಾಗಿರುತ್ತೆ. ವರ್ಷದಲ್ಲಿ ಜೀವಂತ ಜನನಗಳ ಸಂಖ್ಯೆಯಿಂದ ಭಾಗಿಸಿದಾಗ ಏನಾಗುತ್ತೆ, 1,000ದಿಂದ ಅಲ್ಲಿ ಗುಣಿಸಲಾಗತ್ತೆ. ಸೊ ಪ್ರಸವ ಪೂರ್ವ ಮರಣವು ತಡವಾದ ಭ್ರೂಣದ ಮರಣ ಅಥವಾ ನವಜಾತ ಶಿಶುವಿನ ಮರಣದ ನಂತರ 1 ವಾರದವರೆಗೆ ಅಂತ ಇದೆ. ಸೊ ಹಾಗಾಗಿ ಪ್ರತಿ 1000 ಜನನದಲ್ಲಿ ಪ್ರತಿ 1000 ಜನನದಲ್ಲಿ 1 ವರ್ಷದ ಒಳಗೆ ಮರಣ ಹೊಂದುವಂತ ಮಕ್ಕಳ ಸರಾಸಂಖ್ಯೆಯನ್ನ ಶಿಶು ಮರಣ ದರ ಅಂತ ಹೇಳಿ ಕರಿತೀವ ಅನ್ನೋ ಒಂದು ಪ್ರಶ್ನೆಗೆ ನೋಡಿ, 1 ವರ್ಷದೊಳಗಿನ ಮಕ್ಕಳ 1,000 ಜೀವಂತ ಜನನಗಳ ಜನನಗಳ ಸಾವಿನ ಸಂಖ್ಯೆಯನ್ನ ಗುರ್ತಿಸುವಂತದ್ದು ಶಿಶು ಮರಣ ದರ ಆಗಿರೋದ್ರಿಂದ ಇಲ್ಲಿ ನೀವೆಲ್ಲರೂ ಕೂಡ ಬೇರೆ ಬೇರೆ ಆನ್ಸರ್ಸ್ ಗಳನ್ನ ಕೊಟ್ರಿ. ಬಟ್ ಸರಿಯಾದಂತ ಉತ್ತರ ಇಲ್ಲಿ ಆಪ್ಷನ್ ನಂಬರ್ ಸಿ ಆಗತ್ತೆ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಯೋಚನೆ ಮಾಡಿ ಅಂತ ಹೇಳಿ ನಿಮ್ಗೆ 2ರಿಂದ 3 ಸಲ ಹೇಳ್ದೆ. 1ನೇ ಉತ್ತರ ಸರಿಯಾಗಿದೆ. ನಿರೀಕ್ಷಿತ ಜೀವಿತ ದರ ಅಂತಂದ್ರೆ ಹುಟ್ಟಿದ ಪ್ರತಿಯೊಂದು ಮಗು ಬದುಕುಳಿಯಬಹುದಾದಂತ ಅಂದಾಜು ವರ್ಷವನ್ನ ನಿರೀಕ್ಷಿತ ಜೀವಿತಾವಧಿ ಅಂತ ಹೇಳಿ ಕರಿತೀವಿ. ಆದ್ರೆ ಶಿಶು ಮರಣ ದರ ಅಂತಂದ್ರೆ ಇದಲ್ಲ. ಒಂದು ವರ್ಷದೊಳಗಿನ ಸಾವನ್ನ ಸೂಚಿಸ್ತಕ್ಕಂಥದ್ದು ಶಿಶು ಮರಣ ದರ. ನೆಕ್ಸ್ಟ್ ಹೋಗೋಣ. ಒಂದು ಪ್ರಶ್ನೆಗೆ ಇಷ್ಟೊಂದು ಟೈಮ್ ತಗೊಂಡ್ವಿ ಅಂತಂದ್ರೆ ಟೈಮ್ ತಗೊಳ್ಬೇಕಾಗತ್ತೆ. ಏನಿದೆ ಏನಿಲ್ಲ ಅನ್ನೋದನ್ನ ನಾವು ಅನಲೈಸಿಸ್ ಮಾಡ್ಬೇಕಾಗತ್ತೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸ್ಬಿಟ್ಟು ಸರಿ ಉತ್ತರವನ್ನ ಆಯ್ಕೆ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಏನಿದೆ, ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಲ್ ರಾಬಿನ್ಸ್, ಪಾಲ್ ಎ ಸ್ಯಾಮುಯೆಲ್ಸನ್ ಅಂತ ಇದೆ. ಸೊ ಪಟ್ಟಿ 2ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸಂಪತ್ತನ್ನ ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ. 2ನೇ ಹೇಳಿಕೆ ಬಂದು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ವಿವಿಧ ಉಪಯುಕ್ತತೆಗಳನ್ನ ಹೊಂದಿರುವ ಕೊರತೆಯಲ್ಲಿರುವಂತಹ ಸಂಪನ್ಮೂಲಗಳ ಮತ್ತು ಮಾನವನ ಅಪರಿಮಿತ ಬಯಕೆಗಳ ನಡುವಿನ ಸಂಬಂಧವಾಗಿ ಮಾನವನ ನಡವಳಿಕೆಯನ್ನ ಅಧ್ಯಯನ ಮಾಡುವಂತ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತ ಹೇಳಿದೆ. ಇನ್ನೊಂದು 4ನೇ ಹೇಳಿಕೆ ಬಂದು ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ಬಳಸಿ ಉಪಯುಕ್ತ ಸರಕುಗಳನ್ನ ಉತ್ಪಾದಿಸಿ ಅವುಗಳನ್ನ ಜನರಲ್ಲಿ ಹೇಗೆ ವಿತರಿಸುತ್ತವೆ ಎಂಬುದನ್ನ ಅಭ್ಯಸಿಸುವಂತ ವಿಷಯವೇ ಅರ್ಥಶಾಸ್ತ್ರ ಅಂತ ಹೇಳಿದ್ದಾರೆ. ಈ 4 ಹೇಳಿಕೆಗಳನ್ನ ನೀವು ಕಂಡ್ಕೊಂಡ್ರ? ಸೊ 4 ಹೇಳಿಕೆಗಳನ್ನ ಕಂಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಯಾವ ವ್ಯಕ್ತಿಯೊಂದಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ನೀವು ಗುರುತಿಸ್ಬೇಕು. ಹೋಪ್ ಸೊ ಎಲ್ಲ ರೆಡಿ ಇದ್ದೀರಾ ಅನ್ಕೊಂಡಿದೀನಿ. ನೋಡಿ, ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಬಹಳ ಈಸಿಯಾಗಿ ನೀವು ಆನ್ಸರ್ ಅನ್ನ ಮಾಡ್ಬಿಡ್ಬೋದು. ಇಲ್ಲಿ ಡೌಟೇ ಇಲ್ಲ. ಎಸ್, ಹಾಗಾದ್ರೆ ಯಾವ್ದಾಗತ್ತೆ ಸರಿಯಾದ ಉತ್ತರ? ಯಾರು ಆನ್ಸರ್ ಮಾಡ್ತಾ ಇಲ್ಲ. ತುಂಬಾ ಯೋಚನೆ ಬಹಳ ಮಾಡ್ತಾ ಇದೀರಿ ಅಂತ ಅನ್ಕೊಂಡಿದೀನಿ. ಯೋಚನೆ ಬಹಳ ಮಾಡ್ಬೇಡಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಆಬ್ವಿಯಸ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಆಡಮ್ ಸ್ಮಿತ್ ಒಬ್ಬಂದು ನಮಗೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ಮತ್ತೆ ಡೌಟ್ ಪಡೋ ಅಂತ ವಿಚಾರಗಳೇ ಇಲ್ಲ ನಮ್ಗೆ. ಹಾಗಾಗಿ ಆಡಮ್ ಸ್ಮಿತ್ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ಹೇಳ್ತಾನೆ. ಸಂಪತ್ತನ್ನ ಅಧ್ಯಯನ ಮಾಡ್ತಕ್ಕಂತ ವಿಷಯವನ್ನೇ ಅರ್ಥಶಾಸ್ತ್ರ ಅಂತ ಕರೆದಿದ್ದು ಆಡಮ್ ಸ್ಮಿತ್. ಹಾಗೆ ಆಲ್ಫ್ರೆಡ್ ಮಾರ್ಷಲ್ ಅವರು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನ ಅರ್ಥಶಾಸ್ತ್ರದ ಅಧ್ಯಯನ ಅಂತ ಹೇಳಿ ಆಲ್ಫ್ರೆಡ್ ಮಾರ್ಷಲ್ ಅವರು ಕರೀತಾರೆ. ಹಾಗಾಗಿ ಇಲ್ಲಿ ಸಿರೀಸ್ ಪ್ರಕಾರ ಕರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಆಪ್ಷನ್ ನಂಬರ್ ಡಿ ಏನಿದೆ ಸರಿಯಾದಂತ ಉತ್ತರ. ನೋಡಿ, ಈ ತರ ಹೇಳಿಕೆಗಳನ್ನ ಕೂಡ ಕೊಡ್ಲಾಗಿದೆ, ಈ ತರ ವ್ಯಾಖ್ಯಾನಗಳನ್ನ ಕೂಡ ಕೊಟ್ಟಿದ್ದಾರೆ. ಇನ್ನ ಮುಂದಿನ ಎಕ್ಸಾಮ್ಸ್ ಗಳಲ್ಲಿ ಈ ತರ ಕ್ವಶನ್ಸ್ ಗಳೇನು ಹೊಸದಲ್ಲ, ನಿಮ್ಗೆ ಕಾಮನ್ ಆಗಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ವ್ಯಾಖ್ಯಾನಗಳಿರ್ಬಹುದು, ವ್ಯಕ್ತಿಗಳ ಪುಸ್ತಕಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಸೆಷನ್ ಗಳನ್ನ ಆರಂಭ ಮಾಡ್ತಾ ಹೋಗ್ರಿ. ಸರಿ, ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ. ಏನ್ ಹೇಳಿಕೆಗಳಿದೆ? ಇವರು ಭಾರತದ ದೂರದರ್ಶನ ಕ್ಷೇತ್ರದಲ್ಲಿ ಆಧಿಪತ್ಯವನ್ನ ಸಾಧಿಸಿದ ರಾಣಿ ಎಂದೇ ಹೆಸರು ಮಾಡಿದ್ದಾರೆ. ನೆಕ್ಸ್ಟ್ ಬಿ ಹೇಳಿಕೆ ಬಂದು
ಇವರು ಬಾಲಾಜಿ ದೂರದರ್ಶನ ಚಿತ್ರಗಳನ್ನ ಹುಟ್ಟು ಹಾಕಿದರು. ಸಿ 2001ರಲ್ಲಿ ಇವರಿಗೆ ವರ್ಷದ ಶ್ರೇಷ್ಠ ಉದ್ಯಮಿಯ ಪ್ರಶಸ್ತಿಯನ್ನ ಎರ್ನೆಸ್ಟ್ ಯಂಗ್ ಸಂಸ್ಥೆ ನೀಡಿ ಗೌರವಿಸಿದೆ. ಹಾಗೆ ಇವರು ತಮ್ಮ 19ನೇ ವರ್ಷಕ್ಕೆ ದೂರದರ್ಶನ ಅನುಕ್ರಮ ಪ್ರಸಾರದ ರೂವಾರಿ ಕೂಡ ಆಗ್ತಾರೆ. ಹಾಗಾದ್ರೆ ಈ 4 ಹೇಳಿಕೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರು ಅಂತ ಕೇಳಿದರೆ ಕಿರಣ್ ಮಜುಮ್ದಾರ್ ಶಾ, ಏಕ್ತಾ ಕಪೂರ್, ಆನಿ ಬೆಸೆಂಟ್, ಕರಿಷ್ಮಾ ಕಪೂರ್. ಓಕೆ, ವಾಟ್ ಇಸ್ ದ ರೈಟ್ ಆನ್ಸರ್? ಹಾಗಿದ್ರೆ ಈ ತರನು ಕೂಡ ಓದ್ಬೇಕಾ? ನಿಮಗೆ ಧಾರಾವಾಹಿಗಳನ್ನ ನೋಡೋದ್ರಿಂದ ಇದು ಒಂದೇ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಯಾಕೆಂತಂದ್ರೆ ಬಾಲಾಜಿ ಫಿಲ್ಮ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟು ಪ್ರೊಡ್ಯೂಸಿಂಗ್ ಮಾಡಿರುವಂತಹ ಒಂದು ಕೀರ್ತಿ ಕೂಡ ಇವರಿಗೆ ಸಲ್ಲತ್ತೆ. ಇದು ಒಂದೇ ಹೇಳಿಕೆ ಸಾಕು ನಿಮ್ಗೆ ಆನ್ಸರ್ ಅನ್ನ ಗೊತ್ತಿಡಿಲಿಕ್ಕೆ. ಏಕ್ತಾ ಕಪೂರ್ ಮತ್ತೆ ಶುಭಾ ಕಪೂರ್ ಅಂತೇಳಿ ಈ ಹಿಂದೆ ನಾವು ಚಿಕ್ಕವರಿದ್ದಾಗ 1-2ನೇ ಕ್ಲಾಸ್ ಏನೋ ಓದ್ತಾ ಇದ್ವಿ. ಅವಾಗ ಕಾದಂಬರಿ ಧಾರಾವಾಹಿ ಅಂತ ಬರ್ತಾ ಇತ್ತು. ಕಾದಂಬರಿ, ಕುಂಕುಮ ಭಾಗ್ಯ, ನಿಮ್ಗೆಲ್ಲ ನೆನ್ಪಿರ್ಬೋದು. ಸೊ ಈ ಧಾರಾವಾಹಿಗಳೆಲ್ಲವೂ ಕೂಡ ಇವರ ಒಂದು ಪ್ರೊಡ್ಯೂಸಿಂಗ್ ಹೌಸ್ ಅಲ್ಲೇ ಬಂದಿರ್ತಕ್ಕಂತ ಧಾರಾವಾಹಿಗಳು. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಏನಿದೆ ಏಕ್ತಾ ಕಪೂರ್ ಸರಿಯಾದಂತ ಉತ್ತರ. ವೆರಿ ಗುಡ್, ವೆರಿ ಗುಡ್. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಆಬ್ವಿಯಸ್ಲಿ ಕೇಳ್ತಾರೆ. ಇವೆಲ್ಲವೂ ಕೂಡ ಅರ್ಥಶಾಸ್ತ್ರದಲ್ಲಿ ಬಂದಿರ್ತಕ್ಕಂತ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ವಿಚಾರ ಏನಿದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೀವು ನೆನ್ಪಿಟ್ಕೊಳ್ಳೇಬೇಕು. ನೆಕ್ಸ್ಟ್ 29ನೇ ಪ್ರಶ್ನೆ ಹೀಗಿದೆ, ಓದ್ಕೊಳ್ಳಿ. ಓದ್ಕೊಂಡಿದ್ದು ಯಾವ್ದು ಸರಿಯಾಗಿದೆ ಯಾವ್ದು ತಪ್ಪಾಗಿದೆ ಹೇಳಿಕೆಗಳನ್ನ ನೀವು ಗುರುತಿಸ್ಬೇಕಾಗತ್ತೆ. ಮೊದಲನೇ ಹೇಳಿಕೆ ಬಂದು, ಈ ಖಾತೆಯನ್ನ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವಂತಹ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೀತಾರೆ. ಇದು ಠೇವಣಿಗಳ ಮರುಪಾವತಿ, ಬೇಡಿಕೆ ಠೇವಣಿಗಳು ಅಥವಾ ಉಪಸರ್ಗ ವ್ಯವಹಾರಗಳನ್ನ ಒಳಗೊಂಡಿದೆ. ಹಣವನ್ನ ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು. ಡಿ ಆಪ್ಷನ್ ಬಂದ್ಬಿಟ್ಟು ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನ ಕೊಡುತ್ತವೆ ಅಂತ ಇದೆ. 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ, ಯಾವ ಹೇಳಿಕೆ ತಪ್ಪಿದೆ, ಅದು ಸ್ಪೆಷಲಿ ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂತ ಹೇಳಿಕೆಗಳು. ಆನ್ಸರ್ ಮಾಡ್ತಾ ಹೋಗಿ ಬೇಗ, ನೋಡೋಣ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಉತ್ತರಗಳು ಬಂದ್ಬಿಟ್ಟು ಚಾಲ್ತಿ ಖಾತೆಯಲ್ಲಿ ಬಡ್ಡಿ ಇಲ್ಲ. ಸೊ ಚಾಲ್ತಿ ಖಾತೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು? ಚಾಲ್ತಿ ಖಾತೆ. ಇಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ ಅಂತ ಬರುತ್ತೆ. ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿ ನಾವು ಉಳಿತಾಯ ಖಾತೆಯನ್ನ ಕರಿತೀವಿ. ಸೊ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಮ್ಮ ದುಡ್ಡಿಗೆ ಏನ್ ಮಾಡ್ತಾರೆ, ಬಡ್ಡಿಯನ್ನ ಕೊಡ್ತಾರೆ. ಹಾಗೆ ಕರೆಂಟ್ ಅಕೌಂಟ್ ಅಂತ ಏನ್ ಹೇಳ್ತೀವಿ, ವಾಯ್ಸ್ ಬಂದಿದೆ ಈಗ. ಸೊ ಕರೆಂಟ್ ಅಕೌಂಟ್ ಅಲ್ಲಿ ಏನಿಲ್ಲ, ನಮ್ಮ ದುಡ್ಡಿಗೆ ಬಡ್ಡಿ ಇಲ್ಲ. ಹಾಗಾಗಿ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿ ಇದೆ ಅಂತಂದ್ರೆ ಎ, ಬಿ ಮತ್ತು ಸಿ 3 ಸರಿಯಾದಂತ ಹೇಳಿಕೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದಂತ ಉತ್ತರ. ಓಕೆ, ಡಿ ತಪ್ಪು. ಆಕ್ಚುಲಿ ಅದಕ್ಕೆ ಬಡ್ಡಿಯನ್ನ ಕೊಡೋದಿಲ್ಲ. ಚಾಲ್ತಿ ಖಾತೆಗಳಿಗೆ ಅಲ್ಲಿಟ್ಟಂತ ಠೇವಣಿಗಳಿಗೆ ಯಾವುದೇ ಬ್ಯಾಂಕ್ಗಳು ಬಡ್ಡಿಯನ್ನ ಕೊಡೋದಿಲ್ಲ ಅಲ್ವೇನ್ರಿ? ಹಾಗಾಗಿ ಡಿ ಸರಿಯಾದಂತ ಉತ್ತರ. ನೆನ್ಪಿಟ್ಕೋಬೇಕು. ಇದು ನಿಮಗೆ ಕ್ವೆಶನ್ ಬಂದ್ಬಿಟ್ಟು ಎಲ್ಲಿಂದ ಕೇಳಿದ್ದಾರೆ ಅಂತಂದ್ರೆ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ಗಳ ನಿರ್ವಹಣೆ ಅಂತಕ್ಕಂಥ ಒಂದು ಚಾಪ್ಟರ್ ಬರ್ತದೆ. ಸೊ ಆ ಚಾಪ್ಟರ್ ಮೇಲೆ ಕೇಳಿರುವಂತ ಪ್ರಶ್ನೋತ್ತರಗಳು. ಇವುಗಳಲ್ಲಿ ಪ್ರಾಥಮಿಕ ಉದ್ಯಮಗಳ ಸರಿಯಾದ ಗುಂಪು ಯಾವುದು ಅನ್ನೋ ಒಂದು ಪ್ರಶ್ನೆ ಇದೆ. ಸೊ 30ನೇ ಪ್ರಶ್ನೆ. ಎಲ್ರು ಇದೀರಲ್ವಾ, ಕೇಳ್ಕೊಳ್ತಾ ಇದ್ದೀರಾ? ಸೊ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಇದನ್ನ ಜಿಪಿಟಿ 2017ರಲ್ಲಿ ಕೂಡ ಪ್ರಶ್ನೆ ಬಂದಿತ್ತು, 2017 ನಲ್ಲಿ. ಈಗ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೂಡ ಕೇಳಿದ್ದಾರೆ. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಕೈಗಾರಿಕೆ, ಹಾಗೆ
ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ. ಹಾಗೆ ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ ಮತ್ತು ಕೈಗಾರಿಕೆ. ಹೈನುಗಾರಿಕೆ, ಗಣಿಗಾರಿಕೆ, ಸಾರಿಗೆ ಮತ್ತು ಕೈಗಾರಿಕೆ. ಪ್ರಾಥಮಿಕ ಉದ್ಯಮಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಾಥಮಿಕ ಉದ್ಯಮಗಳು ಅಂತಂದ್ರೆ ಯಾವ್ದ್ಯಾವ್ದು ಬರುತ್ತೆ ಇಲ್ಲಿ? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೇಳಿ ಗುರುತಿಸ್ತೀವಿ ಸೊ ಅರ್ಥಶಾಸ್ತ್ರದಲ್ಲಿ. ಹಾಗಾದ್ರೆ ಪ್ರಾಥಮಿಕ ಉದ್ಯಮಗಳ ಸರಿಯಾದ ಗುಂಪು ಯಾವುದು? ಎಸ್, ಬಹಳಷ್ಟು ವಿದ್ಯಾರ್ಥಿಗಳು ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 1B ಡಿಫ್ರೆಂಟ್ ಆನ್ಸರ್ಸ್ ಅನ್ನ ಕೊಡ್ತಿದ್ದೀರಾ. ಯೋಚನೆ ಮಾಡಿ. ಇಲ್ಲಿ ಕೈಗಾರಿಕೆ ಬರಲ್ರಿ, ಕೈಗಾರಿಕೆ ಬಂದ್ರೆ ತಪ್ಪಾಗುತ್ತೆ ಉತ್ತರ. ಹಾಗಾಗಿ ಬಿ ಪಕ್ಕ ಆನ್ಸರ್ ಅಂತ ಹೇಳಿ ಸುಮಾರು ಜನ ಉತ್ತರವನ್ನ ಕೊಟ್ರಿ. 100% ಸರಿಯಾಗಿದೆ. ನೋಡಿ, ಕೃಷಿ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಹಾಗೆ ಪಶುಸಂಗೋಪನೆ ಮಾಡೋದು, ಗಣಿಗಾರಿಕೆ, ಇವೆಲ್ಲವೂ ಕೂಡ ಬೇಸಿಕ್ ಝೋನ್ ಅಲ್ಲಿ ಬರುವಂತದ್ದು. ಆಮೇಲೆ ಫಸ್ಟ್ ಝೋನ್ ಆಫ್ ಎಕನಾಮಿಕ್ ಅಂತ ಹೇಳಿ ಕರಿತೀವಿ. ಸೊ ಈ ಪ್ರಾಥಮಿಕ ಉದ್ಯಮಗಳು ಅಂತ ಬಂದಾಗ ನಾವೀಗ ಸೆಲ್ಫ್ ಆಗಿ ಮಾಡುವಂತಹ ಉದ್ಯೋಗಗಳು ಅಲ್ವಾ? ಕೃಷಿ ಆಗಿರ್ಬೋದು, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ, ಇವೆಲ್ಲವೂ ಕೂಡ ನಮ್ಮ ಸರೌಂಡಿಂಗ್ ಅಲ್ಲೇ ಮಾಡ್ತಾ ಹೋಗ್ತೀವಿ. ಕೈಗಾರಿಕೆ ಅಂತ ಬಂದಾಗ ಇದು ಒಂಥರ ಸೇವಾ ವಲಯ ಆಗ್ಬಿಡುತ್ತೆ. ಹಾಗಾಗಿ ಇದು ಪ್ರಾಥಮಿಕ ಉದ್ಯಮ ಅಲ್ಲ. ಸೊ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದಂತ ಉತ್ತರ. ವೆರಿ ಗುಡ್. 31ನೇ ಪ್ರಶ್ನೆಗೆ ಹೋಗೋಣ. ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನ ಒಳಗೊಂಡಿರುವಂತದ್ದು ಯಾವುದು? ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಅಂತ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಪೋಸ್ಟ್ ಕಾರ್ಡ್ ಅಂತೇಳಿ ಒಂದು ಯೋಜನೆಯನ್ನ ನಾವು ನೋಡ್ತಾ ಇದೀವಿ. ಸಂಸ್ಥೆ ಇದೆ ಪೋಸ್ಟ್ ಕಾರ್ಡ್ ಅಂತೇಳಿ. ಸಂಸ್ಥೆಯ ಗುರಿಗಳ ಸಾಧನೆಗಾಗಿ, ಉದ್ದೇಶಗಳ ನಿರ್ಣಯಕ್ಕಾಗಿ, ಹಾಗೆ ನೀತಿ ಮತ್ತು ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾರ್ಯಾನುಗತಿಗಳು ಮತ್ತೆ ಪರಿಶಿಷ್ಟಗಳ ನಿರೂಪಣೆಯನ್ನ ಒಳಗೊಂಡಿರುವಂತದ್ದು ಯಾವುದು? ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಅಂತ ಇದೆ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಹಾಗಿದ್ರೆ ಒಂದು ಸಲ ಏನ್ ಮಾಡಿದ್ರು, 2017ರಲ್ಲೇನೆ ಈ ಪೋಸ್ಟ್ ಕಾರ್ಡ್ ಬಗ್ಗೆ ಕೇಳಿದ್ರು. ಪೋಸ್ಟ್ ಕಾರ್ಡ್ ಅಲ್ಲ, ಪೋಸ್ಟ್ ಕಾರ್ಡ್ ಅಂತೇಳಿ. ಸೊ ಇದೇನಪ್ಪಾ ಅಂತಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್ ಅಂತೇಳಿ. ಇಲ್ಲಿ ನೋಡಿ, ಇದನ್ನ ಕೂಡ ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೇಳಿದ್ರು. ಪೋಸ್ಟ್ ಕಾರ್ಬ್ ಇದೊಂದು ಆಕ್ರನಿಮ್ ಅಂತ ಹೇಳಿ ಕರಿತೀವಿ. ಪಿ ಅಂದ್ರೆ ಪ್ಲಾನಿಂಗ್, ಯೋಜನೆ ಅಂತ. ಹಾಗೆ O ಅಂದ್ರೆ ಆರ್ಗನೈಸಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಫಿಂಗ್. ಎಸ್ ಅಂದ್ರೆ ಸ್ಟಾಫಿಂಗ್. ಇದ್ರ ಬಗ್ಗೆನೂ ಕೂಡ ಕೇಳಿದ್ರು. ಸಿಬ್ಬಂದಿ, ಸಂಸ್ಥೆ, ಯೋಜನೆ, ಇದ್ರ ಬಗ್ಗೆ ತುಂಬಾ ವಿಸ್ತರಣೆ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ರು. ಹಾಗೆ ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಡೈರೆಕ್ಟಿಂಗ್, ನಿರ್ದೇಶನ. ಸೊ ಡೈರೆಕ್ಟಿಂಗ್, ಅದಾದ್ಮೇಲೆ ನಿಮ್ಗೆ ಕೋಆರ್ಡಿನೇಟಿಂಗ್ ಅಂದ್ರೆ ಸಹಕಾರ, ಕೋಆರ್ಡಿನೇಟಿಂಗ್ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ರಿಪೋರ್ಟ್ ಮಾಡುವಂತದ್ದು. ಸೊ ರಿಪೋರ್ಟಿಂಗ್ ಆದ ತಕ್ಷಣ ಬಜೆಟಿಂಗ್, ಅದನ್ನ ಬಜೆಟ್ ಮಾಡುವಂತದ್ದು. ಸೊ ಇದು ಏನಪ್ಪಾ ಅಂತಂದ್ರೆ ಇದನ್ನ 1937 ನಲ್ಲಿ ಕ್ರಿಯೇಟ್ ಮಾಡ್ತಾರೆ ಪೋಸ್ಟ್ ಕಾರ್ಡ್ ಅನ್ನ. ಓಕೆ, ಇದು ಎಲ್ಲಿ ಅಂತಂದ್ರೆ ಮೆಂಬರ್ಸ್ ಆಫ್ ಪ್ರೆಸಿಡೆಂಟ್ ರೂಸ್ವೆಲ್ಟ್ಸ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿಯಲ್ಲಿ ಲೂಥರ್ ಗುಲಿಕ್ ಅಂಡ್ ಲಿಂಡಾಲ್ ಉರ್ವಿಕ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಕಮಿಟಿಯನ್ನ ರೆಡಿ ಮಾಡುವಂತದ್ದು 1937 ಅಲ್ಲಿ ಪೋಸ್ಟ್ ಕಾರ್ಡ್. ಓಕೆ, ಸರಿ. ಇದ್ರ ಬಗ್ಗೆ ಇಷ್ಟೇ ಮಾಹಿತಿ. ಸರಿಯಾದ ಉತ್ತರವನ್ನ ನೀವೆಲ್ಲರೂ ಕೂಡ ಹೇಳಿದಿರಾ. ಆಲ್ಮೋಸ್ಟ್ ಯೋಜನೆ ಅಂತೇಳಿ ಸುಮಾರು ಜನ ಉತ್ತರವನ್ನ ಕೊಟ್ಟಿದ್ದೀರಾ. ಹೌದು, ಯೋಜನೆ ಬಿಟ್ರೆ ಬೇರೆ ಯಾವುದು ಕೂಡ ಇದಕ್ಕೆ ರೈಟ್ ಆನ್ಸರ್ ಆಗೋದಿಲ್ಲ. ಆಪ್ಷನ್ ನಂಬರ್ 1 ಪ್ಲಾನಿಂಗ್, ಯೋಜನೆ. ಅದು ಯೋಜನೆ ಬೇರೆ ಸರ್, ಅದ್ರದ್ದು ಬೇರೆ. ನಾನು ಬೋಧನಾಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ನಾನ್ ಮಾತಾಡ್ತಾ ಇರುವಂತದ್ದು ನಿರ್ವಹಣೆ ಬಗ್ಗೆ. ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಅದರ ನಿರ್ಣಯ ಹೇಗಾಗತ್ತೆ, ಏನಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರಷ್ಟೇ. ಎಸ್, ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಅಂತ. ಎಲ್ಲಾ ಹೇಳಿಕೆಗಳನ್ನ ಓದೋದೇ ನಾವು, ಮತ್ತಿನ್ನೇನಿಲ್ಲ ಮಾಡ್ಲಿಕ್ಕಿಲ್ಲಿ. ಓಕೆ,
ಇದು 1976 ತನಕ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಒಡೆತನದಲ್ಲಿದ್ದು 1976ರಲ್ಲಿ ಒಡೆತನವನ್ನ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಲಾಯಿತು. ಹಾಗೇನೆ ಈಗ ಇದು ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಈ ಬ್ಯಾಂಕು ಕಂಪನಿಗಳ ಷೇರುಗಳನ್ನ ಕೊಂಡುಕೊಳ್ಳುವುದರ ಮೂಲಕ ಕಂಪನಿಗಳಿಗೆ ದೀರ್ಘಾವಧಿ ಹಣಕಾಸಿನ ಅವಶ್ಯಕತೆಯನ್ನ ನೇರವಾಗಿ ನಿರ್ವಹಿಸುತ್ತದೆ. ಡಿ ಆಪ್ಷನ್ ಬಂದು ಈ ಬ್ಯಾಂಕು ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಮತ್ತು ರಾಜ್ಯ ಹಣಕಾಸು ನಿಗಮಗಳ ಷೇರುಗಳನ್ನ ಸಹ ಕೊಂಡುಕೊಳ್ಳುತ್ತದೆ ಹಾಗೂ ಈ ನಿಗಮಗಳಿಗೆ ಸಾಲವನ್ನ ಕೊಡುತ್ತದೆ ಅಂತ ಇದೆ. ಸೊ ಹಾಗಾದ್ರೆ ಈ ಒಂದು ನಿಗಮ ಯಾವುದು? ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮನ ಅಥವಾ ರಾಜ್ಯ ಹಣಕಾಸು ನಿಗಮ, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು, ಆಯಾತ ಮತ್ತು ನಿರ್ಯಾತ ಬ್ಯಾಂಕ್. ಆಯಾತ ಮತ್ತೆ ನಿರ್ಯಾತ ಅಂತಂದ್ರೆ ಆಮದು ಮತ್ತು ರಫ್ತುಗಳ ಬ್ಯಾಂಕ್ ಅನ್ನ ಆಯಾತ ಮತ್ತು ನಿರ್ಯಾತ ಬ್ಯಾಂಕುಗಳು ಅಂತ ಹೇಳಿ ಕರೀತಾರೆ. ಎಸ್, ಬೋಧನಾಶಾಸ್ತ್ರದ ಕ್ವಶನ್ಸ್ ಕೂಡ ಇದೆ ಅಮ್ಮ. ಇವನು ಮುಗಿಲಿ ಫಸ್ಟ್. ಇನ್ನು ಜಾಗ್ರಫಿ ಇದೆ, ಜಾಗ್ರಫಿನೂ ಕೂಡ ಮುಗಿಸ್ಬೇಕಲ್ವಾ ನಾವು. ಯಾವ್ದಾಗತ್ತೆ? ಬೇಗ ಬೇಗ ಬರ್ಲಿ ಆನ್ಸರ್ಸ್ಗಳು. ಶೇರ್ಗಳ ಮೂಲಕ ಕಂಪನಿಗೆ ಏನ್ ಮಾಡುತ್ತೆ? ಹಣಕಾಸಿನ ಅವಶ್ಯಕತೆಗಳನ್ನ ಪೂರ್ಣಗೊಳಿಸುತ್ತೆ ಈ ಬ್ಯಾಂಕು. ಯಾವ್ದು ಹಾಗಾದ್ರೆ? ವೆರಿ ಗುಡ್. ಯಾವ್ದು ಹಾಗಾದ್ರೆ? IDBI. ಹಾಗಾದ್ರೆ IDBI ಅಂತಂದ್ರೆ ಇದ್ರ ಫುಲ್ ಫಾರ್ಮ್ ಏನು? IDBI ಬ್ಯಾಂಕ್ ಅಂತಾನು ಕೊಡ್ಬೋದಲ್ವಾ? ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ತಿದ್ದೀರಾ. ನಿಮ್ಮ ಉತ್ತರ ತುಂಬಾ ಚೆನ್ನಾಗಿದೆ ಮತ್ತೆ ಸರಿಯಾದಂತ ಉತ್ತರ ಇದೆ. IDBI ಬ್ಯಾಂಕ್ ಅಂತಂದ್ರೆ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅನ್ನ ನಾವೇನಂತ ಕರಿತಾ ಇದೀವಿ? IDBI ಬ್ಯಾಂಕ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಹಾಗಾದ್ರೆ ಇದ್ರ ಫುಲ್ ಫಾರ್ಮ್ ಏನಾದ್ರು ಕೇಳಿದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಓಕೆ ಏನಂತ ಹೇಳ್ಬೋದು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಕರೀತಾರೆ. ಬರ್ಕೊಳ್ಳಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಈಗ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಷೇರ್ಗಳನ್ನ ಕೊಡುವಂತದ್ದು, ಅಥವಾ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಹಣಕಾಸು ನಿಗಮಗಳ ಷೇರ್ಗಳನ್ನ ಸಹ ಕೊಂಡ್ಕೊಳ್ಳುತ್ತೆ. ಸಾಲವನ್ನ ಕೂಡ ಇಂಡಸ್ಟ್ರಿಗಳಿಗೆ ಕೊಡುವಂತಹ ಬ್ಯಾಂಕ್ ಅನ್ನೇ ನಾವು IDBI ಬ್ಯಾಂಕ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಕನ್ನಡದಲ್ಲಿ ನಾವು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಗುರ್ತಿಸುವಂತದ್ದು. ಸೊ ಇದನ್ನ ಯಾವಾಗ ಬರುತ್ತೆ, ಜಾರಿಗೆ ಬರುತ್ತೆ ಅಂತಂದ್ರೆ ಜೂನ್ 22, 1964 ಅಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ IDBI ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವಂತದ್ದು. ಸರಿನಾ? ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ 1964 ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ 1 ಜುಲೈ 1964 ಅಂದು ಜಾರಿಗೆ ತರ್ತಾರೆ. ಆದ್ರೆ ಗ್ಲೋಬಲೈಸೇಷನ್ ಆಗ್ಬಿಟ್ಟು ಜೂನ್ 22, 1964 ಅಲ್ಲಿ ಇದು ಜಾರಿಗೊಳ್ಳುವಂತದ್ದು. ಓಕೆ, ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಬಂಗಾಳ ಕೊಲ್ಲಿಗೆ ಸೇರುವಂತ ಮಯನ್ಮಾರಿನ ನದಿಗಳು ಯಾವ್ಯಾವು? ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ಮಯನ್ಮಾರಿನ ನದಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸಿಟ್ಯಾಂಗ್, ಸಾಲ್ವೀನ್ ಮತ್ತು ಟೈಗ್ರೀಸ್ ಯುಪ್ರೆಟಿಸ್. ಹಾಗೆ ಸಿಟ್ಯಾಂಗ್, ಸಾಲ್ವೀನ್ ಮತ್ತು ಇರ್ವಾಡಿ, ಸಾಲ್ವೀನ್, ಇರ್ವಾಡಿ ಮತ್ತು ಟೈಗ್ರೀಸ್ ಯುಪ್ರೆಟಿಸ್. ಹಾಗೆ ಟೈಗ್ರೀಸ್, ಯುಪ್ರೆಟಿಸ್, ಸಾಲ್ವಿನ್ ಮತ್ತು ಇರ್ವಾಡಿ ಅಂತ ಇದೆ. ಹಾಗಾದ್ರೆ ಬಂಗಾಳ ಕೊಲ್ಲಿಯನ್ನ ಸೇರ್ತಕ್ಕಂತಹ ಮಯನ್ಮಾರಿನ ನದಿಗಳನ್ನ ನಾವು ಗುರುತಿಸ್ಬೇಕಾಗದ. ಬಂಗಾಳ ಕೊಲ್ಲಿ ಎಲ್ಲಿ ಬರುತ್ತೆ, ಅರಬ್ಬಿ ಸಮುದ್ರ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಫಸ್ಟ್ ನೆನಪಾಗ್ಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಬರುತ್ತೋ ಅದು ಪಶ್ಚಿಮ ಭಾಗಕ್ಕಿದೇನೋ ಅದೆಲ್ಲವೂ ಕೂಡ ನಮಗೆ ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ನಾವೇನ್ ಮಾಡ್ಬೋದು, ಆನ್ಸರ್ ಗಳನ್ನ ಕೊಟ್ಬಿಡ್ಬೋದು. ಎಸ್,
ಬೇಗ ಬರ್ಲಿ ಆನ್ಸರ್ಸ್. ಇಲ್ಲಿ ಅರೇಬಿಯನ್ ಸಿ, ಅದೇ ಗೊತ್ತಾಗ್ಬೇಕಲ್ವಾ ನಿಮಗೆ? ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಅರೇಬಿಯನ್ ಸಿ, ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಪೂರ್ವಾಭಿಮುಖ ಬಂಗಾಳ ಕೊಲ್ಲಿ. ಇಲ್ಲಿ ಮಯನ್ಮಾರ್ ಅಂತ ಹೇಳ್ತೀವಿ ಮೇಲ್ಗಡೆ. ಸೊ ಇಲ್ಲಿ ಹರಿತಕ್ಕಂತ ನದಿಗಳು ಯಾವ್ಯಾವ್ದು ಬಂದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಅಂತ ಪ್ರಶ್ನೆ ಇದೆ. ಯಾವ್ದ್ಯಾವ್ದು ಸೇರುತ್ತೆ? ಓಕೆ, ಆಲ್ಮೋಸ್ಟ್ ನಿಮ್ಮ ಉತ್ತರಗಳೆಲ್ಲವೂ ಕೂಡ ಸರಿ ಇದೆ. ಏನ್ ಉತ್ತರಗಳನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ, ಸಿಟ್ಟಾಂಗ್, ಹಾಗೆ ಸೆಲ್ವೀಸ್ ಮತ್ತು ಇರಾವಡಿ ಅಲ್ವಾ? ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದಂತ ನದಿ, ಸರಿಯಾದಂತಹ ಒಂದು ಉತ್ತರ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದೀರಾ. ಬಿಕಾಸ್ ಗೊತ್ತಿದೆ ನಿಮ್ಗೆ, ಓದ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ಆಪ್ಷನ್ ನಂಬರ್ 2 ಮಾತ್ರ ಇಲ್ಲಿ ಸರಿಯಾದಂತ ಉತ್ತರ. ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರ್ವಾಡಿ, ಈ 3 ನದಿಗಳೇನಿದೆ ಈ ಬಂಗಾಳ ಕೊಲ್ಲಿಯನ್ನ ಸೇರುವಂತಹ ನದಿಗಳು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಐರಾವಡಿ ಏನಿದೆ, ಐರಾವಡಿ ಅಥವಾ ಇರಾವಡಿ ಅಂತ ಏನ್ ಕರಿತೀವಿ, ಇದು ಮಯನ್ಮಾರಿನ ಅತ್ಯಂತ ದೊಡ್ಡದಾದಂತಹ ನದಿ. ನೆನ್ಪಿಟ್ಕೊಳ್ಳಿ, ಇದು ಅತ್ಯಂತ ದೊಡ್ಡದಾದಂತಹ ನದಿ ಮಯನ್ಮಾರ್ನಲ್ಲಿ. ಇನ್ನು ಟೈಗ್ರಿಸ್ ಮತ್ತು ಯುಪ್ರಟಿಸ್ ನಿಮಗೆ ಗೊತ್ತಿರ್ಬೇಕು. ಇದು ಎಲ್ಲಿ ಅಂತಂದ್ರೆ ಇರಾಕ್ ನಲ್ಲಿ ಕಂಡ್ಬರ್ತಕ್ಕಂತ ನದಿಗಳು ಅಲ್ವಾ? ಟೈಗ್ರಿಸ್ ಮತ್ತೆ ಯುಪ್ರಟಿಸ್ ನದಿಗಳ ದಡದ ಮೇಲೆ ಮೆಸೊಪೊಟಮಿಯ ನಾಗರಿಕತೆ ಬೆಳೀತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಟೈಗ್ರಿಸ್ ಮತ್ತೆ ಯುಪ್ರಟಿಸ್ ಇಲ್ಲಿ ಬರ್ದೇ ಇರ್ತಕ್ಕಂತ ನದಿಗಳಾಗಿರೋದ್ರಿಂದ ಈ 3 ನದಿಗಳು ಮಯನ್ಮಾರ್ನಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುವಂತ ಪ್ರಮುಖ ನದಿಗಳು. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಅಂಶಗಳನ್ನ ಓದ್ಕೊಂಡು ಸೂಕ್ತವಾದಂತ ಉತ್ತರವನ್ನ ಆಯ್ಕೆ ಮಾಡಿ ಬರಿಬೇಕು. ಮೊದಲನೇದು ಕ್ಯಾಸ್ಪಿಯನ್ ಸಮುದ್ರ, ಎರಡನೇದು ಮಾಲ್ಡೀವ್ಸ್ ಅಂತ ಇದೆ. ಹಾಗಾದ್ರೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಕೊಟ್ಟಿದ್ದಾರೆ? ಇದು ಎಕ್ಸಾಮ್ ಕ್ವಶನ್ ಆಗಿತ್ತು ಮೇಡಮ್. ಹೌದು, ಅದಕ್ಕೆ ನಾನು ಹೇಳೋದು ಪ್ರತಿ ಒಂದು ಅಂಶನೂ ಕೂಡ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ನಾನು ಹೇಳ್ದೆ ಈಗ ಟೈಗ್ರಿಸ್ ಮತ್ತೆ ಯುಪ್ರಟಿಸ್ ಯಾವ ಒಂದು ದೇಶದ ನದಿಗಳು ಅಂದ್ರೆ ಇರಾಕ್ ದೇಶದ ನದಿಗಳು, ಮೆಸೊಪೊಟಮಿಯ ನಾಗರಿಕತೆ ಅಲ್ಲೇ ಬೆಳೆದ್ ಬಂದಿರೋದು ಅಂತ ನಾನು ಹೇಳ್ದೆ. ಸೊ ಅದನ್ನ ಪಟ್ಟಂತ ನೋಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಕ್ಯಾಸ್ಪಿಯನ್ ಸಮುದ್ರ ಏನಿದೆ ಪ್ರಪಂಚದ ಅತ್ಯಂತ ವಿಶಾಲವಾದಂತಹ ಒಳನಾಡಿನ ಜಲರಾಶಿಯಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಕೂಡ ಏಷ್ಯಾದ ಚಿಕ್ಕ ದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು, ಹಾಗೆ ಎ ಸರಿ ಮತ್ತು ಬಿ ತಪ್ಪು, ಎ ತಪ್ಪು ಮತ್ತೆ ಬಿ ಸರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿಕೆಗಳನ್ನ. ನಿಮ್ಮ ಉತ್ತರಗಳು ಏನ್ ಬರುತ್ತೆ ಅಂತ ನೋಡೋಣ. ಜೊತೆಗೆ ಯಾರಿನ್ನೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದುಡ್ಡಿನ ಅವಶ್ಯಕತೆ ಏನ್ ಬೀಳಲ್ಲ. ಜೊತೆಗೆ ಯಾರಾದ್ರೂ ಕ್ಲಾಸಸ್ ಗಳನ್ನ ತಗೊಳ್ಬೇಕು ಅಂತಂದ್ರೆ ನಾನು ಫೆಬ್ರವರಿ 15th ವರೆಗೂ ಕೂಡ ಅವಕಾಶ ಕೊಟ್ಟಿದ್ದೀನಿ. 15 ಲಾಸ್ಟ್ ಡೇಟ್ ಇದೆ. 10th ಆಕ್ಚುಲಿ ಇವತ್ತಿಂದ ಕ್ಲಾಸಸ್ ಅನ್ನ 8 ಗಂಟೆ ಕೊಡ್ತಾ ಇದೀವಿ ಸಂಜೆ. ಯಾರಿಗಾದ್ರೂ ಬೇಕು ಟಿ ಕ್ಲಾಸಸ್ ಅನ್ನೋದಾದ್ರೆ ನೀವು ಈ ನಂಬರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8217670405. 15th ವರೆಗೂ ಕೂಡ ಮತ್ತೆ ನಾನು ಎಕ್ಸ್ಟೆಂಡ್ ಮಾಡಿದೀನಿ. ಅವಶ್ಯಕತೆ ಇದ್ದಂತ ವಿದ್ಯಾರ್ಥಿಗಳು ಕ್ಲಾಸಸ್ ಗಳನ್ನ ತಗೊಳ್ಳಿ, ಅದರ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಳಿ. 6361153623 ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ ಎರಡೂ ಕೂಡ ಸರಿಯಾದಂತಹ ಉತ್ತರಗಳು ಅಲ್ವಾ? ಎರಡೂ ಕೂಡ ಸರಿ. ಎ ಮತ್ತು ಬಿ ಎರಡೂ ಸರಿ. ಯಾಕೆಂದ್ರೆ ಕ್ಯಾಸ್ಪಿಯನ್ ಅತಿ ದೊಡ್ಡದಾದಂತಹ ಒಳನಾಡಿನ ಜಲಮೂಲ ಅಂತ ಹೇಳಿ ನಾವು ಈ ಕ್ಯಾಸ್ಪಿಯನ್ ಸಮುದ್ರವನ್ನ ಗುರುತಿಸ್ತಾ ಇದೀವಿ. ಅದಲ್ಲಂಗೆ ಮಾಲ್ಡೀವ್ಸ್ ಬಹಳ ಚಿಕ್ಕ ದೇಶ, ಏಷ್ಯಾದಲ್ಲಿ ಚಿಕ್ಕ ದೇಶ. ಆದ್ರೂ ಅದು ಒಂದಷ್ಟು ದಿನ ಎಷ್ಟೆಲ್ಲ ತನ್ನ ಗರ್ವವನ್ನ ಹಬ್ಬಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಕ್ಷೇತ್ರದಲ್ಲೂ ಕೂಡ ಚಿಕ್ಕದ್ದು ಮತ್ತೆ ಜನಸಂಖ್ಯೆಯಲ್ಲೂ ಕೂಡ ಚಿಕ್ಕದಾದಂತ ದೇಶ ಮಾಲ್ಡೀವ್ಸ್. ಹಾಗಾಗಿ ಎರಡೂ ಹೇಳಿಕೆಗಳು ಸರಿ ಇದೆ. ನೆಕ್ಸ್ಟ್, ಸೂಯೆಜ್ ಭೂಖಂಡ ಅಥವಾ ಸೂಯೆಜ್ ಕಾಲುವೆ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಇವುಗಳನ್ನ ಸಂಪರ್ಕಿಸುತ್ತದೆ. ಸೂಯೆಜ್ ಕಾಲುವೆ ಯಾವ 2 ಸಮುದ್ರಗಳನ್ನ ಸಂಪರ್ಕಿಸುತ್ತದೆ ನೋಡೋಣ. ಮೆಡಿಟರೇನಿಯನ್ ಸಮುದ್ರ ಮತ್ತು ಮೃತ ಸಮುದ್ರ, ಹಾಗೆ ಕೆಂಪು ಸಮುದ್ರ ಮತ್ತು ಮೃತ ಸಮುದ್ರ ಅಂದ್ರೆ ಡೆಡ್ ಸಿ ಅಂತ ಹೇಳಿ ನಾವು ಇದನ್ನ ಇಂಗ್ಲಿಷ್ ನಲ್ಲಿ ಕರಿತೀವಿ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ,
ಮೆಡಿಟರೇನಿಯನ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರ. ಯಾವ ಎರಡು ಸಮುದ್ರಗಳನ್ನ ಸೂಯೆಜ್ ಕಾಲುವೆ ಸಂಪರ್ಕ ಮಾಡುತ್ತೆ? ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ನಾನ್ ನಂಬರ್ ಕೊಡ್ತಾ ಇದ್ದೀನಿ ಫಾರ್ ಪೇಡ್ ಕ್ಲಾಸ್. ಓಕೆ, 82176704 ಹಾಗೆ 05, ಮತ್ತೊಂದು 6361153623 ನಂಬರ್ನ ಕೂಡ ನೀವು ನೋಟ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಓಕೆ, ಸೂಯೆಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನ ಸಂಪರ್ಕ ಮಾಡ್ತಕ್ಕಂತಹ ಒಂದು ಕಾಲುವೆ? ಇದೊಂದು ಸಮುದ್ರ, ಇದೊಂದು ಸಮುದ್ರ, ಇದನ್ನೆರಡನ್ನು ಕೂಡ ಸಂಪರ್ಕ ಮಾಡ್ತಕ್ಕಂಥದ್ದು ಯಾವುದು? ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ ಅಲ್ವೇನ್ರಿ? ಹಾಗಾದ್ರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಇವೆರಡೂ ಸಮುದ್ರಗಳನ್ನ ಸಂಪರ್ಕಿಸ್ತಕ್ಕಂತ ಒಂದು ಕಾಲುವೆ ಸೂಯೆಜ್ ಕಾಲುವೆ. ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂತ ಕಾಲುವೆ. ಈಗ ಸದ್ಯಕ್ಕೆ ಬಂದಿರ್ತಕ್ಕಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇದನ್ನೆಲ್ಲ ಮುಚ್ಚಬೇಕು ಹಾಗೆ ಹೀಗೆ ಅಂತ ತುಂಬಾ ಎದುರಾಡ್ತಾ ಇದಾರೆ. ನೀವು ಅದು ನೋಡಿರ್ಬೋದು ನ್ಯೂಸ್. ಆಕ್ಚುಲಿ ಇದನ್ ಮುಚ್ಚಿದ್ರೆ ನಮಗೂ ತುಂಬಾ ನಷ್ಟ ಇದೆ. ಯಾಕೆ ನಷ್ಟ ಅಂತಂದ್ರೆ ಯುರೋಪ್ ಮತ್ತು ಏಷ್ಯಾಗಳ ಹಡಗುಗಳ ಮಾರ್ಗಗಳನ್ನ ಲಿಂಕ್ ಕೊಡ್ತಕ್ಕಂತ ಒಂದು ಸೂಯೆಜ್ ಕಾಲುವೆ ಆಗಿರೋದ್ರಿಂದ ನಾವು ಏಷ್ಯಾ ಖಂಡದಲ್ಲಿ ಬರ್ತಕ್ಕಂತ ಒಂದು ರಾಷ್ಟ್ರ ನಮ್ದು ಭಾರತ. ನಮಗೆ ಟ್ರಾನ್ಸ್ಪೋರ್ಟ್ ಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮುಚ್ಚಬಾರದು. ಬಹಳಷ್ಟು ಕಿಲೋಮೀಟರ್ ಗಳನ್ನ ಕಡಿಮೆ ಮಾಡಿರುವಂತಹ ಒಂದು ಕಾಲುವೆ ಸೂಯೆಜ್ ಕಾಲುವೆ. ಪ್ರಾಮುಖ್ಯತೆ ಬಹಳ ಇದೆ, ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಇದು ಗಿನಿಯ ಗೌಟಾ ಜಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುವಂತ ನದಿ ಯಾವುದು? ಕಾಂಗೋ ನದಿ, ನೈಜರ್ ನದಿ, ಜಾಂಬೆಜಿ ನದಿ ಹಾಗೆ ಸೆನೆಗಲ್ ನದಿ ಅಂತ ಇದೆ. ಎಸ್, ಆನ್ಸರ್ ಬರ್ಲಿ. ಡೊನಾಲ್ಡ್ ಟ್ರಂಪ್. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 2 ಅಂತ ಹೇಳಿ ಸರಿಯಾದ ಉತ್ತರವನ್ನ ಕೊಡ್ತಿದ್ದೀರಾ. ವೆರಿ ಗುಡ್. ನೈಜರ್ ನದಿ. ನೈಜರ್ ನದಿ ಏನಪ್ಪಾ ಅಂತಂದ್ರೆ ಗಿನಿಯಾ ಗೌಟಾ ಜಲೋನ ಪ್ರಸ್ಥಭೂಮಿಯಲ್ಲಿ ಉಗಮಗೊಳ್ಳುವಂತಹ ಒಂದು ನದಿ. ಹಾಗೆ ಪಶ್ಚಿಮ ಆಫ್ರಿಕಾದ ಮೂಲಕ ಹರಿಯುತ್ತದೆ. ನೀವೇನಾದ್ರೂ ಖಂಡಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿಲ್ಲ ಅಂತಂದ್ರೆ 7 ಖಂಡಗಳ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಮಾತ್ರ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಕ್ಕೆ ಬರುತ್ತೆ. ಸೊ ಪಶ್ಚಿಮ ಆಫ್ರಿಕಾದ ಮೂಲಕ ಹರಿತಕ್ಕಂತ ಒಂದು ಪ್ರಮುಖ ನದಿ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇದ್ದೀವಿ. ಯಾವ್ದನ್ನ? ನೈಜರ್ ನದಿ. ಹಾಗೆ ಕಾಂಗೋ ನದಿ ಬಗ್ಗೆ, ಜಾಂಬೆಜಿ, ಸೆನೆಗಲ್ ನದಿ ಬಗ್ಗೆನೂ ಕೂಡ ನೀವು ಮಾಹಿತಿಗಳನ್ನ ತಿಳ್ಕೊಳ್ಬೇಕಪ್ಪ ಅಂದ್ರೆ ಖಂಡಗಳ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ರಿ. ನೋಡೋಣ, ಇಫ್ ಇನ್ ಕೇಸ್ ನನ್ನ ಖಂಡಗಳ ಬಗ್ಗೆನೂ ಕೂಡ ಕ್ವಶನ್ ಅಂಡ್ ಆನ್ಸರ್ಸ್ ಗಳೆಲ್ಲ ರೆಡಿ ಇದೆ, ಅದನ್ನ ಕೂಡ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಅದ್ರ ಮೂಲಕ ನೀವು ಕಂಟೆಂಟ್ ಗಳನ್ನ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆ, 37 ಕ್ವಶನ್ ಗೆ ಹೋಗೋಣ ನಾವು. ಇದನ್ನ ದ್ರಾಕ್ಷಾರಸದ ನಾಡು ಎಂದು ಕರೀತಾರೆ. ಹಾಗಾದ್ರೆ ಯಾವ ನಾಡನ್ನ ನಾವು ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರಿತಾ ಇದ್ದೀವಿ? ಅಲಾಸ್ಕಾ, ಟೆಕ್ಸಾಸ್ ಹಾಗೆ ಕ್ಯಾಲಿಫೋರ್ನಿಯಾ ಮತ್ತೆ ಲೂಸಿಯಾನಾ. ವೈನ್ ಕಂಟ್ರಿ ಅಂತ ಹೇಳಿ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ವೈನ್ ಕಂಟ್ರಿ. ಯಾವ್ದನ್ನ ವೈನ್ ಕಂಟ್ರಿ ಅಂತ ಹೇಳಿ ಕರೆಯೋದು? ಕ್ಯಾಲಿಫೋರ್ನಿಯಾ. ಓಕೆ, ಬಂದ್ಬಿಡ್ತು. ಎಷ್ಟು ಫಟಾಫಟ್ ಆನ್ಸರ್ ರೀ ನಿಮ್ದೆಲ್ಲ. ಹೌದ್ರಾ? ಓಕೆ, ವೆರಿ ಗುಡ್. ನಿಮ್ಮ ಉತ್ತರಗಳು ಸರಿಯಾಗಿದೆ. ಕ್ಯಾಲಿಫೋರ್ನಿಯಾ ಏನಿದೆ ಈ ದೇಶವನ್ನ ನಾವು ವೈನ್ ಕಂಟ್ರಿ ಅಂತ ಹೇಳಿ ಕರಿತಾ ಇದೀವಿ. ಯಾಕೆ ವೈನ್ ಕಂಟ್ರಿ ಅಂತ ಹೇಳಿ ನಾವು ಅದನ್ನ ಕರಿತಾ ಇದೀವಿ ಅಂತಂದ್ರೆ ಈಗ ವರ್ಲ್ಡ್ ವೈಡ್ ಅಲ್ಲಿ ಸಿಗ್ತಕ್ಕಂತಹ ಒಂದು ಪ್ರೀಮಿಯರ್ ವೈನ್ ಅನ್ನ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಗ್ರೋಯಿಂಗ್ ಮಾಡುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಕ್ಯಾಲಿಫೋರ್ನಿಯಾವನ್ನ ನಾವು ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರಿತಾ ಇದೀವಿ. ಅಷ್ಟೇ ಅಲ್ಲ, ಇದು ನಾಪಾ ಕಣಿವೆ ಏನಿದೆ ಇಲ್ಲಿ ಬರ್ತಕ್ಕಂತಹ ಕ್ಯಾಲಿಫೋರ್ನಿಯಾದಲ್ಲಿ ಬರ್ತಕ್ಕಂತ ನಾಪಾ ಕಣಿವೆ ಏನಿದೆ ಅಲ್ಲಿ ಯಥೇಚ್ಛವಾಗಿ ವೈನ್ ಅನ್ನ ಬೆಳಿತಾರಂತೆ. ಸೊ ವೈನ್ ಉತ್ಪಾದನೆ ಮಾಡ್ತಕ್ಕಂತ ಪ್ರಮುಖ ರಾಷ್ಟ್ರ, ನೆನ್ಪಿಟ್ಕೊ. ಓಕೆ, ನೆಕ್ಸ್ಟ್ ಹೋಗೋಣ.
ಎಲ್ಲಾ ಕಡೆ ವೈನ್ ಇಡೋದೇ ಲಕ್ಸರಿ ರೆಸಾರ್ಟ್ಸ್ ಅಲ್ಲಿ, ಹಿಸ್ಟೋರಿಕ್ ಆರ್ಕಿಟೆಕ್ಚರ್ ಅಲ್ಲಿ, ಕಲ್ಚರಲ್ಲಿ, ಬೋಟಿಕ್ ಹೋಟೆಲ್ಸ್ ಗಳಲ್ಲಿ, ರೆಸ್ಟೋರೆಂಟ್ಸ್ ಗಳಲ್ಲಿ ಎಲ್ಲಾ ಕಡೆ ಅವೈಲಬಿಲಿಟಿ ಇರ್ತದೆ. ನೆಕ್ಸ್ಟ್ 38 ಕ್ವಶನ್ ಹೋಗಿದೀವಿ. ಇದನ್ನ ರೀಸೆಂಟ್ಲಿ ನಾನೇ ಟೀಚ್ ಮಾಡಿದ್ದೆ. ಯಾರೆಲ್ಲ ಕ್ಲಾಸ್ ನೋಡಿಲ್ವೋ ನೋಡ್ಕೊಳ್ಳಿ. ನಮ್ಮ ಭೂಮಿ ಅನ್ನೋ ಒಂದು ಚಾಪ್ಟರ್ ಇತ್ತು. ಅಲ್ಲಿ ತುಂಬಾ ಡೀಟೇಲ್ ಆಗಿ 2 ಪ್ರಶ್ನೆಗಳು ಕೂಡ ಅದ್ರ ಮೇಲಿಂದ ಬಂದಿರುವಂತಹ ಒಂದು ಪ್ರಶ್ನೆಗಳು. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವಂತಹ ಭೂಮಿಯ ಮೇಲಿನ ಅಂತರ ಎಷ್ಟು? ಎಸ್, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂತ ಭೂಮಿಯ ಮೇಲಿನ ಅಂತರ. ಮೊದಲು ನಿಮ್ಗೆಲ್ಲ ಗೊತ್ತಿರ್ಬೇಕು ಅಕ್ಷಾಂಶಗಳು ಅಂದ್ರೆ ಏನು ಅಂತ. ನಮ್ಮ ಭೂಮಿ ಇದು. ನಮ್ಮ ಭೂಮಿಯ ಮೇಲೆ ಏನಪ್ಪಾ ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂತ ಕಾಲ್ಪನಿಕ ರೇಖೆಗಳಿವೆಲ್ಲವೂ ಕೂಡ ಓಕೆ, ಇವುಗಳನ್ನ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಎಷ್ಟು ಅಂತರಗಳು ಅಂತ ಅನ್ನೋ ಪ್ರಶ್ನೆಗೆ ಆಪ್ಷನ್ ನಂಬರ್ ಯಾವ್ದಿಲ್ಲಿ ಸರಿಯಾಗಿದೆ? 2 ಸರಿಯಾದಂತ ಉತ್ತರ ಅಲ್ವಾ? 111.4 ಕಿಲೋಮೀಟರ್. ವೆರಿ ಗುಡ್, ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. 111.4 ಕಿಲೋಮೀಟರ್ಗಳಷ್ಟೇನಿರುತ್ತೆ ಅಂತರ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಪ್ರತಿ ಡಿಗ್ರಿ ಅಕ್ಷಾಂಶಕ್ಕೆ 111 ಕಿಲೋಮೀಟರ್ಗಳಷ್ಟು ಅಂದಾಜಾಗಿ ನಾವೇನ್ ಮಾಡ್ಬೋದು, ಅಂತರವನ್ನ ಕಂಡುಕೊಳ್ಬಹುದು. ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ಭಾರತದ ಆದರ್ಶ ರೇಖಾಂಶ ಅಂತ ಹೇಳಿ ಕರೆಯುವಂತದ್ದು ಯಾವುದು? 39ನೇ ಪ್ರಶ್ನೆಗೆ ಹೇಳ್ತಾ ಇದ್ದೀವಿ. ಅಕ್ಷಾಂಶ 110, ರೇಖಾಂಶ 111 ಮೇಡಮ್ ಅಂತ ಹೇಳ್ತಿದ್ದೀರಾ. ನೋಡಿ ರೂಪಾ ಅವ್ರೆ, ನೋಡಿ ಯೋಚನೆ ಮಾಡಿ. ಎ ಕರೆಕ್ಟ್ ಮೇಡಮ್, ಬಿ ಅಲ್ಲ. ಹೌದೇನ್ರಿ? ಸ್ಟ್ರಾಂಗ್ ಆಗಿ ಎಲ್ಲರೂ ಓಕೆ ಓಕೆ, ಸಾರಿ. ಎ ಕರೆಕ್ಟಾ? ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ? ಓಕೆ ಓಕೆ ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. 111.4 ಕಿಲೋಮೀಟರ್ ಅಂತ ಇದೆ. ಓಕೆ, ನಮ್ಮ ಬುಕ್ಗಳಲ್ಲಿ ಬೇರೆ ಕೊಟ್ಟಿದ್ದಾರೆ, 110 ಅಂತ ಕೊಟ್ಟಿದ್ದಾರಾ? ಓಕೆ ಸರಿ. ಓಕೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ, ಡೋಂಟ್ ವರಿ. ಯಾಕೆಂದ್ರೆ ಈಗ NCERT ಬುಕ್ಸ್ ಗಳಲ್ಲಿ ಒಂದ್ ರೀತಿ ಕೊಟ್ಟಿದ್ದಾರೆ, DSCERT ಬುಕ್ಸ್ ಗಳಲ್ಲಿ ಒಂದ್ ರೀತಿ ಕೊಟ್ಟಿದ್ದಾರೆ. ನಾನ್ ನೋಡಿ ಹೇಳ್ತೀನಿ. 111 ಇದು ರೇಖಾಂಶದಾಗತ್ತೆ ಅಂತ ಹೇಳಿ ಉತ್ತರವನ್ನ ಕೊಡ್ತಿದ್ದೀರಾ. 110 ಅಕ್ಷಾಂಶ ಅಂತ ಹೇಳಿ ಹೇಳ್ತಿದ್ದೀರಾ. ಬಟ್ ಇಲ್ಲಪ್ಪ, ಇನ್ನೊಂದ್ ಸ್ವಲ್ಪ ದಯವಿಟ್ಟು ಚೆಕ್ ಮಾಡಿ. ಇಲ್ಲ ಚೆಕ್ ಮಾಡೋಣ ಅಂತಂದ್ರೆ ಒಂದ್ 5 ನಿಮಿಷ ಚೆಕ್ ಮಾಡ್ಬಿಡಿ. ಒಂದ್ 5 ನಿಮಿಷ ಚೆಕ್ ಮಾಡ್ಬಿಡೋಣ, ವೇಟ್ ಮಾಡಿ. ಯಾಕೆ ಅಂತಂದ್ರೆ ನೀವ್ ಹೇಳೋದ್ ಸರಿನಾ ನಾವ್ ಹೇಳೋದ್ ಸರಿನಾ ಅನ್ನೋದ್ಕಿಂತಲೂ ಕೂಡ ಸ್ವಲ್ಪ ನಾನು ಕ್ರಾಸ್ ಚೆಕ್ ಮಾಡ್ತೇನೆ. ವೇಟ್ ಮಾಡಿ ಅಂದ್ರೆ ಒಂದ್ 2 ನಿಮಿಷ ವೇಟ್ ಮಾಡಿ ಅಷ್ಟೇ, ಜಾಸ್ತಿ ಏನ್ ಬೇಡ. ಹೇಳ್ತೀನಿ, ನಾನೇ ಉತ್ತರವನ್ನ ಹೇಳ್ತೀನಿ ನಿಮ್ಗೆ. ಇಂಪಾರ್ಟೆಂಟ್ ಚಾಪ್ಟರ್ ಇದು ಆಕ್ಚುಲಿ. 2 ಡಿಗ್ರಿ ಅಕ್ಷಾಂಶಗಳ ನಡುವಿನ ನೆಲದ ಅಂತರ ಬಂದ್ಬಿಟ್ಟು 110.4 ಕಿಲೋಮೀಟರ್. ಹೌದು, ಸರಿ ಇದೆ. ನಮ್ಮ ಒಂದು ಪುಸ್ತಕಗಳಲ್ಲಿ ಕೊಟ್ಟಿರೋ ಪ್ರಕಾರ ಆಪ್ಷನ್ ನಂಬರ್ 1 ಸರಿ ಆಗತ್ತೆ. ಸರಿ ಇದೆ, ನೀವ್ ಹೇಳಿರೋಂತ ಉತ್ತರನೇ ಸರಿ ಇದೆ. ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ NCERT ಬುಕ್ಸ್ ಗಳಂತ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗೋದನ್ನ ನೋಡ್ತೀವಿ ನಾವು. ಆಲ್ಮೋಸ್ಟ್ ಸ್ವಲ್ಪ NCERT ಬುಕ್ಸ್ ಗಳನ್ನ ನಾನು ರೆಫರ್ ಮಾಡೋದ್ರಿಂದ ಆಪ್ಷನ್ ನಂಬರ್ 2 ಅಂತ ಹೇಳಿ ಆಯ್ತು. ಇಲ್ಲಿ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂತ ಅಂತರ 110.4 ಕಿಲೋಮೀಟರ್ ಅಂತ ಹೇಳಿ ಇದೆ. ಓಕೆ, 2 ಡಿಗ್ರಿ ಅಕ್ಷಾಂಶಗಳ ನಡುವಿನ ನೆಲದ ಅಂತರ. ಓಕೆ, ಎಸ್, ವೆರಿ ಗುಡ್. ಬಹಳಷ್ಟು ಜನ ಅದನ್ನ ಸ್ಟ್ರಾಂಗ್ ಆಗಿ ಹೇಳಿದ್ರಿ, ಇಲ್ಲ ಮೇಡಮ್ ಅದೇ ಕರೆಕ್ಟ್ ಇದೆ ಅಂತ ಹೇಳಿ. ಓಕೆ, ಇನ್ನ ಸಮಭಾಜಕದಲ್ಲಿ 2 ಸತತ ರೇಖಾಂಶಗಳ ನಡುವಿನ ಅಂತರ ಎಷ್ಟು ಅಂತಂದ್ರೆ, ರೇಖಾಂಶಗಳ ನಡುವಿನ ಅಂತರ ಬಂದ್ಬಿಟ್ಟು 111 ಕಿಲೋಮೀಟರ್. ಸಮಭಾಜಕ ವೃತ್ತದಿಂದ 2 ರೇಖಾಂಶಗಳ ನಡುವಿನ ಅಂತರ ಎಷ್ಟಿರುತ್ತೆ? 111 ಕಿಲೋಮೀಟರ್. ಓಕೆ, ಕ್ಲಿಯರ್ ಆಯ್ತಾ? ಕ್ಲಿಯರ್ ಮಾಡೋಣ, ಅಲ್ಲಲ್ಲೇ ನಾವು ಕ್ಲಿಯರ್ ಮಾಡ್ಬಿಡೋಣ. ಅದಕ್ಕೆ ನಾವು ಡೌಟ್ ಪಡೋ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ಬರೋದು ಭಾರತದ ಆದರ್ಶ. PUC ಅಲ್ಲಿ ಚೇಂಜ್ ಇದೆ, NCERT ಬುಕ್ ಅಲ್ಲಿ ಚೇಂಜ್ ಇದೆ, ನಾವೇನ್ ಮಾಡಕ್ ಆಗಲ್ಲ. 10th ಬುಕ್ ಅಲ್ಲಿ ಮತ್ತೆ 9th 8th ಸ್ಟ್ಯಾಂಡರ್ಡ್ ಅಲ್ಲಿ ಈ ರೀತಿ ಇದೆ. ಓಕೆ, ಇರ್ಲಿ ಪರವಾಗಿಲ್ಲ. ಭಾರತದ ಆದರ್ಶ ರೇಖಾಂಶ ಅಂತೇಳಿ ಕರೆಯೋದು ಯಾವ್ದನ್ನ? 23.5 ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಉತ್ತರ ರೇಖಾಂಶ, 23.5 ಡಿಗ್ರಿ ಉತ್ತರ ರೇಖಾಂಶ ಅಂತೇಳಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನೋಡಿ, ಇನ್ನೊಂದು ಮಾಹಿತಿ, ಹೆಚ್ಚಿನ ಮಾಹಿತಿ ಹೇಳ್ತೀನಿ ನಾನು. ಪ್ರತಿ ಒಂದು ಡಿಗ್ರಿ ರೇಖಾಂಶದ ಸಮಯದ ವ್ಯತ್ಯಾಸ ಎಷ್ಟಾಗ್ತಾ ಹೋಗುತ್ತಪ್ಪ ಅಂತಂದ್ರೆ 4 ನಿಮಿಷಗಳು ವ್ಯತ್ಯಾಸ ಆಗ್ತಾ ಹೋಗುತ್ತಂತೆ. ಇದು ರೇಖಾಂಶದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಪ್ರತಿ ಒಂದು ಡಿಗ್ರಿಯಿಂದ ಇನ್ನೊಂದು ಡಿಗ್ರಿಗೆ ಸಮಯದ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದ್ರೆ 4 ನಿಮಿಷಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಒಂದು ಸ್ಥಳದ ರೇಖಾಂಶದ ಪ್ರಕಾರ ಸಮಯವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆ ಸ್ಥಳದ ಒಂದು ಸ್ಥಳೀಯ ಸಮಯ ಅಂತೇಳಿ ನಾವು ಗುರುತಿಸ್ತೀವಿ. ಅಂದ್ರೆ ಒಂದು ಸ್ಥಳದ ಸಮಯವನ್ನ ತಿಳ್ಕೊಬೇಕು ಅಂದ್ರೆ ಅದನ್ನ ನಾವು ಸ್ಥಳೀಯ ಸಮಯ ಅಂತೇಳಿ ಗುರುತಿಸ್ತಾ ಇದೀವಿ. ಇನ್ನ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯಾ ಅಂತೇಳಿ ಹೇಳ್ತೀವಿ. ಭಾರತದ ಆದರ್ಶ ರೇಖಾಂಶ ಇದು ಹಾದು ಹೋಗಿರ್ತಕ್ಕಂಥ ಸ್ಥಳ ಬಂದು ಅಲಹಾಬಾದ್. ಇದು 82.5 ಪೂರ್ವ ರೇಖಾಂಶ. ಓಕೆ, 82.5 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ ರೇಖಾಂಶ ಅಂತೇಳಿ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅನ್ನ ಕರಿತಾ ಇದೀವಿ. ಇದು ಹಾದು ಹೋಗಿರ್ತಕ್ಕಂತಹ ಸ್ಥಳ ಬಂದು ಅಲಹಾಬಾದ್. ಓಕೆ, ಹಾಗೇನೆ ನಾ ಇನ್ನೊಂದು ಮಾಹಿತಿ ಹೇಳ್ಬೇಕು. IST ಅಥವಾ ಭಾರತೀಯ ಪ್ರಮಾಣಿತ ಸಮಯ ಅಂತ ಏನ್ ಹೇಳ್ತೀವಿ, ಇದು ಗ್ರೀನ್ವಿಚ್ ರೇಖೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಗ್ರೀನ್ವಿಚ್ ಸರಾಸರಿ ಸಮಯಕ್ಕಿಂತ ಎಷ್ಟು ಮುಂದಿದೆ ಅಂತಂದ್ರೆ, ಈ ಪ್ರಶ್ನೆನೂ ಕೂಡ ಸಾಕಷ್ಟು ಸಲ ಕೇಳಿದ್ದಾರೆ. 5 ಗಂಟೆ 30 ನಿಮಿಷಗಳು ಏನಪ್ಪಾ ಅಂತಂದ್ರೆ ಮುಂದಿರೋದನ್ನ ನಾವು ಕಾಣ್ಬೋದು. 5 ಗಂಟೆ 30 ನಿಮಿಷ ಮುಂದಿದೆ. ಸರಿ, ಇದಿಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್, ಈ ಪದರದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾದದ್ದು ಅಂತ ಇದೆ. ಸೊ ಯಾವುದು ಅತ್ಯಂತ ಮುಖ್ಯವಾದದ್ದು? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಹಾಗೆ ಉಷ್ಣತಾ ಮಂಡಲ ಅಂತ ಇದೆ. ಉತ್ತರ ಪ್ರದೇಶದ ಮೇಲೆ ಹಾದು ಹೋಗುವಂಥದ್ದು. ಓಕೆ, ಉತ್ತರ ಪ್ರದೇಶದ ಅಲಹಾಬಾದ್. ಓಝೋನ್ ಪದರ ಯಾವ ಮಂಡಲದಲ್ಲಿ ಕಂಡು ಬರುತ್ತೆ? ಇದು ತುಂಬಾ ಸಿಂಪಲ್ ಆಗಿದೆ. ಬಹಳಷ್ಟು ಸಲ ಎಕ್ಸಾಮ್ ನಲ್ಲಿ ಕೂಡ ಇದು ಕಾಮನ್ ಆಗಿ ಕೇಳಿರುವಂತ ಪ್ರಶ್ನೆ. ಇದನ್ನ ಓದ್ಕೊಂಡಿಲ್ಲ ಅಂತಂದ್ರೆ ಓದ್ಕೊಳ್ಳಿ. ಯಾಕೆಂತಂದ್ರೆ ಎಕ್ಸಾಮ್ ನಲ್ಲಿ ವಾಯುಗೋಳ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. 8ನೇ ಕ್ಲಾಸ್ ಅಲ್ಲಿ ವಾಯುಗೋಳ, ಶಿಲಾಗೋಳ ಎಲ್ಲದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡ್ತೀನಿ ನಾನು. ವಾಯುಮಂಡಲದಲ್ಲಿ ಏನೆಲ್ಲ ಮಿಶ್ರಣ ಇದೆ ಅಂತಂದ್ರೆ, ಒಂದು ಸಾರಜನಕ, ಮತ್ತೊಂದು ಆಮ್ಲಜನಕ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇದೆ, ನಿಯಾನ್ ಇದೆ, ಹೀಲಿಯಂ ಇದೆ, ಓಝೋನ್ ಇದೆ, ಮತ್ತೆ ಹೈಡ್ರೋಜನ್ ಅನ್ನ ಕೂಡ ನಾವು ಕಾಣ್ಬೋದು. ಅದರಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದೇ ಸಾರಜನಕ. 78% ಸಾರಜನಕ ಇದ್ರೆ 21% ನಷ್ಟು ಆಮ್ಲಜನಕ ಇದೆ. ಅದಲ್ದಂಗೆನೆ ಉಳಿದ ಶೇಕಡ ಒಂದು ಭಾಗದಲ್ಲಿ ಏನಪ್ಪಾ ಅಂದ್ರೆ ಆರ್ಗನ್ ಬಂದ್ಬಿಟ್ಟು 0.93% ನಷ್ಟು ನಾವು ಕಾಣ್ಬೋದು. ಅದಲ್ದಂಗೆ ಕಾರ್ಬನ್ ಡೈಆಕ್ಸೈಡ್ ಬಂದು 0.03% ಅಷ್ಟಿದೆ. ಅದಲ್ದಂಗೆ ನೆಕ್ಸ್ಟ್ ನಿಯಾನ್ ಬಂದ್ಬಿಟ್ಟು 0.0018% ನಷ್ಟು ನಿಯಾನ್ ಅನ್ನ ಕಾಣ್ಬೋದು. ಹೀಲಿಯಂ, ಸೊ ಹೀಲಿಯಂ ಬಂದು ಎಷ್ಟಿದೆ? 0.0005% ನಷ್ಟು ವಾಯುಮಂಡಲದಲ್ಲಿ ಕಂಡುಬರುತ್ತೆ. ಇನ್ನು ಓಝೋನ್ ಅಂತ ಏನ್ ಹೇಳ್ತೀವಿ, ಸೊ ಈ ಓಝೋನ್ ಏನಿದೆ ಇದು 0.0006% ನಷ್ಟು ನಮ್ಮ ವಾಯುಮಂಡಲದಲ್ಲಿ ಕಂಡುಬರುತ್ತೆ. ಇನ್ನು ಹೈಡ್ರೋಜನ್, ಸೊ ಈ ಹೈಡ್ರೋಜನ್ ಎಷ್ಟಿದೆ ಅಂತಂದ್ರೆ 0.0005% ನಷ್ಟು ನಾವು ಕಾಣ್ಬೋದು. ಜೊತೆಗೆ ನೀರಾವಿನೂ ಕೂಡ ಇರುವಂತದ್ದನ್ನ ಕಾಣ್ತೇವೆ. ಕ್ರಿಪ್ಟಾನ್ ಇದೆ, ಕೆನಾನ್ ಇದೆ, ಹಾಗೆ ಮೀಥೇನ್ ಗಳನ್ನ ಕೂಡ ಕಾಣ್ಬೋದು. ಜೊತೆಗೆ ನೀರಾವಿ 0.04% ನಷ್ಟು ನೀರಾವಿಯನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಇದು ಯಾಕೆ ಹೇಳ್ದೆ ಮೇಡಮ್, ಇದು ಯಾಕೆ ಬೇಕಾಗಿತ್ತ ಅಂತಂದ್ರೆ ಬೇಕು, ಎಕ್ಸಾಮ್ ನಲ್ಲಿ ಕೇಳಬಹುದು, ಆ ಒಂದು ಉದ್ದೇಶಕ್ಕೆ ಹೇಳ್ದೆ. ನಿಮ್ಮ ಉತ್ತರ ಸರಿ ಇದೆ.
ಓಝೋನ್ ಅನಿಲ ಎಲ್ಲಿ ಕಂಡು ಬರ್ತದೆ ಅನ್ನೋ ಒಂದು ಪ್ರಶ್ನೆಗೆ ಸಮೋಷ್ಣ ಮಂಡಲ ಅಂತೇಳಿ ಎಲ್ರೂ ಕೂಡ ಉತ್ತರವನ್ನ ಕೊಟ್ರಿ. ವೆರಿ ಗುಡ್. ಸಮೋಷ್ಣ ಮಂಡಲದಲ್ಲಿ ನಮ್ಗೆ ಓಝೋನ್ ಅನಿಲ ಕಂಡು ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರುತ್ತೆ? ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರುತ್ತೆ? ಆನ್ಸರ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ಹೇಳ್ಬೋದು. ವಾಯುಗೋಳ, ಶಿಲಾಗೋಳ, ಜಲಗೋಳ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಅದು. ಓದಿಲ್ಲ ಅಂತಂದ್ರೆ ಅಂಕಗಳನ್ನೆಲ್ಲವನ್ನ ಕಳ್ಕೋಬೇಕಾಗದಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಸ್, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿದೆ? ಏಳ್ತ್ ಅಂಡ್ 10th ಪುಸ್ತಕಗಳು ಬಹಳ ಇಂಪಾರ್ಟೆಂಟ್. ಅದನ್ನ ಓದ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರಗಳು ಏನ್ ಬರ್ತಿದೆ? ಆಪ್ಷನ್ ನಂಬರ್ ಡಿ, ಎ. ಡಿಫ್ರೆಂಟ್ ಆನ್ಸರ್ಸ್. ಒಂದೇ ಉತ್ತರ ಇಲ್ಲ ಇಲ್ಲಿ. ಡಿ ಒಬ್ರು, ಎ ಒಬ್ರು, ಸಿ ಒಬ್ರು. ನೋಡಿ, ಯೋಚನೆ ಮಾಡಿ ಉತ್ತರ ಕೊಡಿ. 1112.25 ಮಿಲಿಬಾರ್ಗಳು ಅಂತ ಹೇಳ್ತಿದ್ದೀರಾ. ಇದನ್ನ ಇಂಗ್ಲಿಷ್ ನಲ್ಲಿ ಟ್ರೋಪೋಸ್ಫಿಯರ್ ಅಂತ ಹೇಳಿ ಕೂಡ ಕರಿತೀವಿ. ಅಥವಾ ವಾತಾವರಣ ಅಂತಾನೂ ಕೂಡ ಕರಿಬಹುದು. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇರೆ ಬೇರೆ ಉತ್ತರಗಳನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ನಾವು ಗುರ್ಸೋದಾದ್ರೆ ಓಕೆ, ಆಲ್ಮೋಸ್ಟ್ ಕೆಲವೊಬ್ರು ಬಿ, ಸಿ ಅಂತೇಳಿ ಡಿಫ್ರೆಂಟ್ ಆನ್ಸರ್ಸ್ ಗಳನ್ನ ಕೊಡ್ತಾ ಇದ್ದೀರಾ. ಬಟ್ ಇಲ್ಲಿ ಸರಿಯಾದ 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಗವರ್ಮೆಂಟ್ ಅಥೆಂಟಿಕ್ ಆಗಿರುವಂತ ಪುಸ್ತಕ ಆಗಿರೋದ್ರಿಂದ ನಾವು ಆಪ್ಷನ್ ನಂಬರ್ 10 ಇದೇ ಬರುತ್ತೆ. ಏನಪ್ಪಾ ಅಂದ್ರೆ ಆಪ್ಷನ್ ನಂಬರ್ 4 ಸರಿಯಾದಂತ ಉತ್ತರ ಆಗುತ್ತೆ. ಡಿ ಪಕ್ಕ ಆನ್ಸರ್. ಸೊ ನಾನು ಅದಕ್ಕೆ ನಿಮ್ಗೆ ಈಗ ಏನಾದ್ರೂ ಹೇಳಕ್ಕಿಂತ ಮುಂಚೆ ನಾವು ಕ್ಲಾರಿಫೈ ಮಾಡ್ಕೊಳ್ಳೇಬೇಕಲ್ವಾ. ಹಾಗಾಗಿ 1013.25 ಮಿಲಿಬಾರ್ಗಳಷ್ಟು ಒತ್ತಡವನ್ನ ನಾವು ಕಾಣ್ಬೋದು. ತಪ್ಪಾಗಿ ಹೇಳಿದ್ರೆ ಆಮೇಲೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು PU ಬುಕ್ ಅಲ್ಲೋ ಅಥವಾ ಇನ್ನೆಲ್ಲೋ ನೋಡೋಕ್ಕಿಂತಲೂ ಕೂಡ ನಮ್ಮ 8th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಡಿ ಪಕ್ಕ ಆನ್ಸರ್. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಗಳನ್ನ ಇಟ್ಕೊಳಕ್ ಹೋಗ್ಬೇಡಿ. ಸಮುದ್ರ ಮಟ್ಟದಲ್ಲಿ ಒಂದು ಪ್ರಮಾಣಿತ ವಾತಾವರಣದ ಒತ್ತಡ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ 42ನೇ ಪ್ರಶ್ನೆಗೆ ಹೋಗೋಣ. ಮಂಗಳೂರು ಮತ್ತು ಚಿಕ್ಕಮಂಗಳೂರುಗಳ ನಡುವೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತ ಘಾಟ್ ಯಾವುದು ಅಂತ ಕೇಳಿದ್ದಾರೆ. ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಇವು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಸಲ ಎಕ್ಸಾಮ್ಸ್ ಗಳಲ್ಲಿ ಕೂಡ ಕೇಳಿದ್ದಾರೆ ಘಾಟ್ಗಳ ಬಗ್ಗೆ. ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತ ಪ್ರಮುಖ ಘಾಟ್ ಸೆಕ್ಷನ್ಸ್ ಅಥವಾ ಘಾಟ್ಗಳು ಅಂತೇಳಿ ಗುರುತಿಸ್ತಾ ಇದೀವಿ. ಯಾವ್ಯಾವುದನ್ನ ಸಂಪರ್ಕ ಮಾಡುತ್ತೆ ಅನ್ನೋದನ್ನ GPT ಎಕ್ಸಾಮ್ ಅಲ್ಲೇ 2019ರಲ್ಲಿ ಕೂಡ ಕೇಳಿದ್ದಾರೆ. 2019ರಲ್ಲೂ ಕೂಡ ಕೇಳಿರೋದನ್ನ ನೋಡ್ತಾ ಇದೀವಿ.
ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪಶ್ಚಿಮ ಘಟ್ಟದ ಘಾಟ್ಗಳು ಇವೆಲ್ಲವೂ ಕೂಡ ಮೊದಲನೇದಾಗಿ ಆಗುಂಬೆ ಘಾಟ್ ಏನಿದೆ, ಇದು ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆ ಇವೆರಡರ ನಡುವೆ ಕಲ್ಪಿಸ್ತಕ್ಕಂತಹ ಒಂದು ಘಾಟ್ ಸೆಕ್ಷನ್. ಹೋಗಿದ್ದವ್ರಿಗೆ ಗೊತ್ತಿರುತ್ತೆ. ಇನ್ನ ಶಿರಾಡಿ ಘಾಟ್ ಅಂತಂದಾಗ ಹಾಸನ್ ಸಕಲೇಶ್ಪುರದಿಂದ ಶುರುವಾಗುತ್ತೆ. ಆಲ್ಮೋಸ್ಟ್ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಬೆಂಗಳೂರಿಂದ ಬರ್ತಕ್ಕಂಥವ್ರು ಈ ಸಕಲೇಶ್ಪುರದಲ್ಲಿ ಬರ್ತಕ್ಕಂತ ಶಿರಾಡಿ ಘಾಟ್ ಮೇಲೆ ಏನ್ ಮಾಡ್ಬೇಕು, ಹೋಗ್ಬೇಕಾಗತ್ತೆ. ಶಿರಾಡಿ ಘಾಟ್ ಸಕಲೇಶ್ಪುರ ಮತ್ತೆ ಮಂಗಳೂರನ್ನ ಸಂಪರ್ಕಿಸ್ತಕ್ಕಂತ ಒಂದು ಘಾಟ್ ಸೆಕ್ಷನ್. ಇನ್ನ ಹುಲಿಕಲ್ ಘಾಟ್ ಏನಿದೆ, ಇದು ಶಿವಮೊಗ್ಗ ಮತ್ತೆ ಕುಂದಾಪುರದ ನಡುವೆ ಇರ್ತಕ್ಕಂತಹ ಒಂದು ಘಾಟ್. ಇನ್ನ ಚಾರ್ಮಾಡಿ ಘಾಟ್ ಇದು ಬಂದ್ಬಿಟ್ಟು ಮಂಗಳೂರು ಪ್ಲಸ್ ಚಿಕ್ಕಮಂಗ್ಳೂರು. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದಂತ ಉತ್ತರ. ಇದಲ್ದಂಗೆ ಪಶ್ಚಿಮ ಘಟ್ಟದಲ್ಲಿ ಕಂಡುಬರ್ತಕ್ಕಂತ ಇನ್ನೂ ಹಲವಾರು ಘಾಟ್ಗಳನ್ನ ನಾವು ನೋಡ್ಬೋದು. ಅಂದ್ರೆ ಅವೆಲ್ಲ ಕೂಡ ಕರ್ನಾಟಕದಲ್ಲಿ ಇಲ್ಲ, ಕೆಲವೊಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಥಾಲ್ ಘಾಟ್ ಅಂತ ಇದೆ, ಬರ್ಕೊಳ್ಳೋ ಹಾಗಿದ್ರೆ ಬರ್ಕೋಬಹುದು. ಇದು ಥಾಲ್ ಘಾಟ್ ಏನಿದೆ, ಮುಂಬೈ ಮತ್ತೆ ನಾಸಿಕ್ ನಡುವೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತ ಒಂದು ಘಾಟ್. ಹಾಗೆ ಬೋರ್ ಘಾಟ್ ಅಂತ ಬರುತ್ತೆ, ಬೋರ್ ಘಾಟಿ, ಇದು ಮುಂಬೈ ಮತ್ತು ಪುಣೆಯನ್ನ ಸಂಪರ್ಕಿಸ್ತಕ್ಕಂತ ಘಾಟ್ ಸೆಕ್ಷನ್ಗಳು. ಇನ್ನ ಪಾಲ್ ಘಾಟ್ ಅಂತ ಬರುತ್ತೆ, ಇದು ತಮಿಳುನಾಡು ಮತ್ತು ಕೇರಳವನ್ನ ಸಂಪರ್ಕ ಮಾಡುವಂತ ಒಂದು ಘಾಟ್. ಹಾಗೆ ಸೇನ್ ಘಾಟ್ ಅಂತ ಅಥವಾ ಸೇನ್ ಕೋಟ್ ಅಂತಾನು ಹೇಳ್ಬೋದು, ಇದು ತಿರುವನಂತಪುರಂ ಮತ್ತು ಮಧುರೈ ಅನ್ನ ಕಲ್ಪಿಸ್ತಕ್ಕಂತಹ ಒಂದು ಘಾಟ್ಗಳು. ಓಕೆ, ನೆಕ್ಸ್ಟ್ ಬಜಾರ್ಟ್ ಶಿಲೆಯ ಶಿಥಿಲೀಕರಣದಿಂದಾದಂತಹ ಮಣ್ಣು ಯಾವುದು ಅನ್ನೋ ಒಂದು ಪ್ರಶ್ನೆ ಇದೆ. ಎಲ್ರಿಗೂ ಅರ್ಥ ಆಯ್ತಲ್ವಾ? ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ಮಾಡಿದೆ ಅಷ್ಟೇನೆ. ಹಾಗಾದ್ರೆ ಬಜಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾದಂತಹ ಮಣ್ಣು ಯಾವುದು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಇದೆ. ಜಿಯೋಗ್ರಫಿಯನ್ನ ನಾವೆಷ್ಟು ಕಲ್ತ್ರು ಕೂಡ ಕಡಿಮೆನೆ. ಯಾಕೆಂತಂದ್ರೆ ಇನ್ನೂ ಕೂಡ ಕಲಿಯೋದು ತುಂಬಾ ಇದೆ ಜಿಯೋಗ್ರಫಿನಲ್ಲಿ. ಕಲಿಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಇದು 8th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಶಿಲಾಗೋಳ ಅಂತಕ್ಕಂತ ಚಾಪ್ಟರ್ ಬರುತ್ತೆ, ಗೊತ್ತಿರಬಹುದು, ಗೊತ್ತು ಮಾಡ್ಕೊಳ್ಳಿ. ಓದಿಲ್ಲ ಅಂತಂದ್ರೆ ಆ ಒಂದ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು ಇದು. ಓಕೆ, ಶಿಲಾಗೋಳ. ಓಕೆ, ಸರಿಯಾದ ಉತ್ತರ ಏನ್ ಬರ್ತಾ ಇದೆ? ಆಲ್ಮೋಸ್ಟ್ ಎಸ್, ಬಜಾಲ್ಟ್ ಮತ್ತು ಆಂಡಸೈಟ್ ಅಂತ ಹೇಳಿ ಕರಿತಿದೀವಿ. ಇವುಗಳನ್ನ ನಾವು ಬಹಿಸ್ಸರಣ ಶಿಲೆಗಳು ಅಂತಾನು ಕೂಡ ಕರಿತೀವಿ. ಈ ಶಿಲೆಗಳ ಶಿಥಿಲೀಕರಣದಿಂದಾಗಿ ಉಂಟಾಗ್ತಕ್ಕಂತಹ ಮಣ್ಣು ಯಾವುದು ಅಂತ ಪ್ರಶ್ನೆ ಇದೆ. ಸೊ ನಿಮ್ಮ ಉತ್ತರಗಳೆಲ್ಲ ಬಂದು ಆಪ್ಷನ್ ನಂಬರ್ 2 ಕಪ್ಪು ಮಣ್ಣು ಅಂತ ಹೇಳಿ ಉತ್ತರವನ್ನ ಕೊಡ್ತಿದ್ದಾರೆ. ಇನ್ನ ಕೆಲವೊಬ್ರು ಬೇರೆ ಬೇರೆ ಉತ್ತರವನ್ನ ಕೂಡ ಕೊಟ್ಟಿದ್ದೀರಾ. ಎಸ್, ಬಿ ಸರಿಯಾದಂತ ಉತ್ತರ. ವೆರಿ ಗುಡ್. ಬ್ಲಾಕ್ ಸೈಲ್, ಎರೆಮಣ್ಣು. ಈಗ ಜಾಸ್ತಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎರೆಮಣ್ಣಲ್ಲಿ, ಕಪ್ ಮಣ್ಣಲ್ಲಿ ಹತ್ತಿಯನ್ನ ಜಾಸ್ತಿ ಬೆಳಿತಾ ಇದ್ವಿ ಮೊದ್ಲೆಲ್ಲ. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ಈ ಜೋಳವನ್ನ ಕೂಡ ಇದೇ ಒಂದು ಭೂಮಿಯಲ್ಲಿ ಬೆಳಿತಕ್ಕಂಥದ್ದು. ಜೋಳ ಏನಂತ ಹೇಳ್ತೀವಿ, ಒಳ್ಳೆ ಜೋಳ ಬೆಳಿತಾರಲ್ಲ, ಅದು ಕೂಡ ಕಪ್ ಮಣ್ಣಲ್ಲೇ ಜೋಳವನ್ನ ಬೆಳೆಯುವಂಥದ್ದು. ನೆಕ್ಸ್ಟ್ ಬರೋದಾದ್ರೆ 44ನೇ ಪ್ರಶ್ನೆಗೆ ಬಂದಿದೀವಿ. ಈ ಕೆಳಗಿನವುಗಳನ್ನ ಓದಿ ಸೂಕ್ತವಾದಂತ ಉತ್ತರವನ್ನ ಆರಿಸಿ ಅಂತ ಇದೆ. ಮೊದಲನೇದು ಬಂದ್ಬಿಟ್ಟು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಇದು 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವಂತ ಭಾಗಗಳಲ್ಲಿ ಕಂಡು ಬರುತ್ತದೆ. ಹಾಗೆ 2 ಬಂದು ಮರುಭೂಮಿ ಸಸ್ಯವರ್ಗ. ಇದು 10 ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವಂತ ಭಾಗಗಳಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಈ 2 ಹೇಳಿಕೆಗಳು ಸರಿನಾ ಅಥವಾ ತಪ್ಪ ಅನ್ನೋದನ್ನ ನೀವು ಗುರುತಿಸ್ಬೇಕು. ತೇವಾಂಶ ಹೆಚ್ಚೆಚ್ಚವಾಗಿ ಹಿಡಿದಿಟ್ಕೊಳ್ಳುವಂತ ಮಣ್ಣು ಅಂದ್ರೆ ಕಪ್ಪು ಮಣ್ಣು. ಈ ಕೆಂಪು ಮಣ್ಣಲ್ಲಿ ಅಷ್ಟೊಂದು ತೇವಾಂಶವನ್ನ ಹಿಡಿದಿಟ್ಕೊಳ್ತಕ್ಕಂತ ಶಕ್ತಿ ಇಲ್ಲ. ಈಗ ತೋಟಗಳನ್ನ ಜಾಸ್ತಿ ನಾವು ಕೆಂಪು ಮಣ್ಣಲ್ಲೇ ಮಾಡುವಂತದ್ದು. ಕಪ್ಪು ಮಣ್ಣಲ್ಲಿ ನೀವು ನೋಡಿರ್ಬೋದು, ಈಗ ಸ್ವಲ್ಪ ಬರಗಾಲದ ಭೂಮಿಯಲ್ಲೇ ಜಾಸ್ತಿ ಕಪ್ಪು ಮಣ್ಣುಗಳು ಕಂಡು ಬರುವಂತದ್ದು. ಅದು ಬಜಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾದಂತ ಮಣ್ಣು. ಎಸ್,
ಹಲೋ ಹಲೋ ಹೇಳಿ ಮೇಡಮ್. ಕ್ಲಾಸ್ ಅಲ್ಲಿ ಇದೀನಿ. ಇನ್ನೊಂದು ನಂಬರ್ ಇದೆ ನೋಡಿ, ಆ ನಂಬರ್ ಮಾಡಿ. ಓಕೆ ಓಕೆ ಸರಿ. ಆಕ್ಚುಲಿ ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಬಹುದು. ಓಕೆ, ಎಸ್. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಸರಿಯಾಗಿದೆ. ಎ ತಪ್ಪಾಗಿದೆ ಮತ್ತು ಬಿ ಸರಿಯಾಗಿದೆ ಮೇಡಮ್ ಅಂತ ಹೇಳ್ತಿದ್ದೀರಾ, ಹೌದೇನ್ರಿ? ಸರಿನಾ? ಎ ತಪ್ಪು ಮತ್ತೆ ಬಿ ಸರಿ. ಹಾಗಾದ್ರೆ ಕುರುಚಲು ಸಸ್ಯ ಮತ್ತೆ ಹುಲ್ಲುಗಾವಲು ಎಷ್ಟು ಸೆಂಟಿಮೀಟರ್ ಮಳೆ ಬೀಳುವಂತಹ ಭಾಗಗಳಲ್ಲಿ ಕಂಡುಬರುತ್ತೆ? ಎಷ್ಟು ಸೆಂಟಿಮೀಟರ್ ಬೇಕು? ಕೇವಲ 50ರಿಂದ 100 ಸೆಂಟಿಮೀಟರ್ ಮಳೆ ಬಿದ್ರೆ ಸಾಕು. 50ರಿಂದ 100 ಸೆಂಟಿಮೀಟರ್ಗಳಷ್ಟು ಮಳೆ ಬಿದ್ರೆ ಅಲ್ಲೇನಪ್ಪಾ ಅಂತಂದ್ರೆ ಕುರುಚಲ ಸಸ್ಯ ಮತ್ತೆ ಹುಲ್ಲುಗಾವಲುಗಳನ್ನ ಆರಾಮಾಗಿ ಬೆಳೆಸಬಹುದು. ಅದ್ರಲ್ಲೇನ್ ತೊಂದ್ರೆ ಇಲ್ಲ. ಆದ್ರೆ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವಂತ ಜಾಗದಲ್ಲಿ ದಟ್ಟವಾದಂತಹ ಸಹ್ಯಾದ್ರಿ ಬೆಟ್ಟಗಳು ಬೆಳಿತಕ್ಕಂತ ಸಾಲದು. ಹಾಗಾಗಿ ಎ ತಪ್ಪಾದಂತ ಹೇಳಿಕೆ ಮತ್ತು ಬಿ ಸರಿಯಾದಂತ ಒಂದು ಉತ್ತರ. ಹಾಗಾಗಿ ಆಪ್ಷನ್ ನಂಬರ್ 4 ಸರಿಯಾದಂತ ಉತ್ತರ. ವೆರಿ ಗುಡ್. ಈ ಕೆಳಗಿನ ಹೇಳಿಕೆಗಳನ್ನ ಓದ್ಕೊಡಿ. ಎಲ್ಲ ಓದೋದೆ, ಯಾವ್ದು ಬಿಡೋದೇ ಇಲ್ಲ ಅಲ್ವೇನ್ರಿ? ಸೊ ಎಲ್ಲ ಓದ್ಕೊಳ್ಳೋದು, ಎಲ್ಲ ಆನ್ಸರ್ ಮಾಡೋದೆ. ಎಸ್ ನೋಡಿ, ಇದು ಮಾನಸ ಸರೋವರದ ಸಮೀಪ ಚಮೈನ್ ಡಂಗ್ ಎಂಬಲ್ಲಿ ಉಗಮವಾಗುತ್ತದೆ. ಅಂದ್ರೆ ಟಿಬೆಟ್ ನಲ್ಲಿ ಉಗಮವಾಗುತ್ತದೆ. ನೋಡಿ, ನಾಯಕನಹಟ್ಟಿ ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಾಯಕನಹಟ್ಟಿಯಲ್ಲೂ ಕೂಡ ಹೋದ್ಸಲ ತುಂಬಾ ಚೆನ್ನಾಗಿ ಮಳೆ ಆಗಿದೆ ರೀ. ಆದ್ರೆ ಸರ್ವೆ ಪ್ರಕಾರ ನಾಯಕನಹಟ್ಟಿ ತುಂಬಾ ಕಡಿಮೆ ಮಳೆ ಬೀಳುವಂತ ಪ್ರದೇಶ. ಹೌದು. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತೆ ಟಿಬೆಟ್ನಿಂದ. ಅದಾದ್ಮೇಲೆ ಅನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರುತ್ತೆ. ಹಾಗೆ ಈ ನದಿಯ ಉದ್ದ ಬಂದು 2589 ಕಿಲೋಮೀಟರ್ಗಳು ಅಂತ ಇದೆ. ಆಪ್ಷನ್ಸ್ ಎಲ್ಲ ಬಂದು ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ಮತ್ತು ಯಮುನಾ ನದಿ ಅಂತ ಇದೆ. 3ನೇ ಆಪ್ಷನ್ ಬಂದು ಬ್ರಹ್ಮಪುತ್ರ ಅಥವಾ ಯಮುನಾ, ಯಾವ್ದಾದ್ರು ಬರ್ಕೊಳ್ಳಿ. 4th ಒನ್ ಬಂದು ಯಮುನಾ. ಎಸ್. ಹಾಗಾಗಿ ಇಲ್ಲಿ ಯಾವ ನದಿ ಟಿಬೆಟ್ ನಲ್ಲಿ ಹುಟ್ಟುತ್ತೆ, ಅದಲ್ದಂಗೆ ಅರುಣಾಚಲದ ಮೂಲಕ ಹರಿಯುತ್ತೆ, ಬಾಂಗ್ಲಾದೇಶದಲ್ಲಿ ಗಂಗಾವನ್ನ ಸೇರ್ತಕ್ಕಂತ ಒಂದು ನದಿಯಪ್ಪ ಇದು. ಯಾವ ನದಿ ಅನ್ನೋ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬ್ರಹ್ಮಪುತ್ರ ಅಂತ ಯಾರೆಲ್ಲ ಹೇಳಿದ್ರೋ ನಿಮ್ಮ ಉತ್ತರ ಸರಿಯಾಗಿದೆ. ಈ ಬ್ರಹ್ಮಪುತ್ರ ಇದು ಚಮೈನ್ ಡಂಗ್ ಅಂದ ತಕ್ಷಣ ನೆನಪಿಗೆ ಬಂದ್ಬಿಡ್ಬೇಕು. ಬ್ರಹ್ಮಪುತ್ರ ನದಿ ಹುಟ್ಟೋದು ಚಮೈನ್ ಡಂಗ್ ನಲ್ಲಿ, ಟಿಬೆಟ್ ನಲ್ಲಿ ಹುಟ್ಟುತ್ತೆ. ಆದ್ರೆ ಭಾರತದಲ್ಲಿ ಹರಿಯುತ್ತೆ. ಪೂರ್ವಾಭಿಮುಖವಾಗಿ ಹರಿದ್ಬಿಟ್ಟು ಅರುಣಾಚಲ ಪ್ರದೇಶದ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನ ಪ್ರವೇಶ ಮಾಡಿ ಅದಾದ್ಮೇಲೆ ಗಂಗಾ ನದಿಯೊಂದಿಗೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಇದರ ಉದ್ದ ಬಂದ್ಬಿಟ್ಟು 2589 ಕಿಲೋಮೀಟರ್ಗಳಷ್ಟು ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ಓಕೆ, ವೆರಿ ಗುಡ್. ಸರಿ ಇದೆ ಉತ್ತರ. 46ನೇ ಪ್ರಶ್ನೆಗೆ ಹೋಗೋಣ. ಸಾಮಾಜಿಕ ಪ್ರಕ್ರಿಯೆಯನ್ನ ನಿರ್ಮಿಸುವ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಸಂಬಂಧಗಳನ್ನ ಅಭ್ಯಸಿಸುವುದೇ ಸಮಾಜ ವಿಜ್ಞಾನ. ಈ ಹೇಳಿಕೆಯನ್ನ ಕೊಟ್ಟವ್ರು ಯಾರು? ಇಲ್ಲಿಂದ ನಿಮ್ಗೆ ಒಂದು 4 ಪ್ರಶ್ನೆಗಳು ಮಾತ್ರ ಏನ್ ಮಾಡಿದ್ದಾರೆ, ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. 4 ಪ್ರಶ್ನೆಗಳು ಮಾತ್ರ ಇದೆ, ಜಾಸ್ತಿ ಇಲ್ಲ. ಎಮಿಲಿ ಡರ್ಕಿಮ್, ರೂಸೋ, ಜೇಮ್ಸ್ ಹೈ, ವಾಲ್ಟೈರ್ ಅಂತ ಇದೆ. ಪ್ರಶ್ನೆ ಸಂಖ್ಯೆ ಹಾಕಿ, ಎಲ್ಲರೂ ಪ್ರಶ್ನೆ ಸಂಖ್ಯೆ ಹಾಕಿ ಆನ್ಸರ್ಸ್ ಗಳನ್ನ ಕೊಡ್ತಾ ಹೋಗ್ರಿ. ಜೊತೆಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರ ಮೂಲಕ ದುಡ್ಡೇನು ಹೋಗಲ್ಲ. ಟೆನ್ಷನ್ ತಗೋಬೇಡಿ. ಓಕೆ, ಯೋಚನೆ ಮಾಡಿ. ನೀವೆಲ್ಲರೂ ಕೂಡ ಹಂಗೆ ಸಿದ್ಧರಿಲ್ದಂಗೆ ಉತ್ತರಗಳನ್ನ ಕೊಟ್ರೆ ತಪ್ಪಾಗುತ್ತೆ ಉತ್ತರಗಳು. ಹಾಗಾಗಿ 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ 1 ಎಮಿಲಿ ಡರ್ಕಿಮ್ ಸರಿಯಾದಂತ ಉತ್ತರ. ಇವ್ರು ಹೇಳ್ತಾರೆ ಸಾಮಾಜಿಕ ಪ್ರಕ್ರಿಯೆಯನ್ನ ನಿರ್ಮಿಸುವ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಸಂಬಂಧಗಳನ್ನ ಅಭ್ಯಾಸ ಮಾಡೋದಕ್ಕೆ ಸಮಾಜ ವಿಜ್ಞಾನ ಅಂತ ಹೇಳಿ ಕರೆದವರು ಎಮಿಲಿ ಡರ್ಕಿಮ್ ಅವರು.
ಹಾಗಾಗಿ ಆಪ್ಷನ್ ನಂಬರ್ 1 ಪಕ್ಕಾ ಆನ್ಸರ್, ನೋ ಡೌಟ್ ಅಟ್ ಆಲ್. ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವ್ಯಾಖ್ಯಾನ. 7ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದಂತ ವರ್ಷ. ರೈಟ್ ಟು ಎಜುಕೇಶನ್ ಆಕ್ಟ್, ರೈಟ್ ಟು RTE ಆಕ್ಟ್, ರೈಟ್ ಟು ಎಜುಕೇಶನ್ ಆಕ್ಟ್. ಸೊ ಇದು ಯಾವಾಗ ಜಾರಿಗೆ ಬರುತ್ತೆ? ಶಿಕ್ಷಣ ಹಕ್ಕು ಕಾಯ್ದೆ 2006, 2007, 2008, 2009. ಯೋಚನೆ ಮಾಡಿ. RTI ಆಕ್ಟ್ 2009ಕ್ಕೆ ಇದನ್ನ ಜಾರಿಗೆ ತರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಇದನ್ನ ರೂಢಿಸ್ಕೊಳ್ಳೋದು 2010ರಂದು, ಏಪ್ರಿಲ್ 1, 2010ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಸಂಪೂರ್ಣವಾಗಿ ನಮ್ಮ ದೇಶಾದ್ಯಂತ ಇದನ್ನ ಅಳವಡಿಸ್ಕೊಳ್ಳಾಗ್ತದೆ. ಸೊ ಆದ್ರೆ ಇದನ್ನ RTI ಆಕ್ಟ್ 2009 ಅಂತ ಹೇಳಿನೇ ಗುರ್ತಿಸುವಂತದ್ದು. RTE. ಸರಿ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 48ನೇ ಪ್ರಶ್ನೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನ ಮೂಡಿಸಿ ನೈಜವಾದ ಸನ್ನಿವೇಶಗಳನ್ನ ನಿಖರವಾಗಿ ತಿಳಿಯಲು ವಿಧಾನ ಬಹಳ ಸೂಕ್ತವಾಗಿದೆ. ಹಾಗಾದ್ರೆ ಯಾವ ವಿಧಾನ? ಉಪನ್ಯಾಸ ವಿಧಾನ, ಕಥನ ವಿಧಾನ, ಚರ್ಚಾ ವಿಧಾನ, ಹೊರಸಂಚಾರ ವಿಧಾನ ಅಂತ ಇದೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನ ಮೂಡಿಸಿ ನೈಜವಾದಂತಹ ಸನ್ನಿವೇಶಗಳನ್ನ ನಿಖರವಾಗಿ ತಿಳಿಲಿಕ್ಕೋಸ್ಕರ ಒಂದು ಸೂಕ್ತವಾದಂತಹ ವಿಧಾನ ಯಾವುದು ಅನ್ನೋ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರುತ್ತೆ? ಆಪ್ಷನ್ ನಂಬರ್ ಡಿ, ಹೊರ ಸಂಚಾರ ವಿಧಾನ ಅಂತ ಹೇಳ್ತಾ ಇದ್ದೀರಾ. ಎಸ್, ಅಬ್ವಿಯಸ್ಲಿ ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆಂತಂದ್ರೆ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಅನ್ನ ಬೆಳೆಸ್ಬೇಕು. ಹೇಳಿರುವಂತ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಆ ದೃಶ್ಯಗಳನ್ನ, ಪ್ರತಿಮೆಗಳನ್ನ, ಮೂರ್ತಿಗಳನ್ನ ತೋರಿಸಿದಾಗ ಅವ್ರು ತೋರಿಸುವಂತ ಪ್ರತಿಕ್ರಿಯೆಗಳು, ಆ ಒಂದು ಏನಂತ ಹೇಳ್ತೀವಿ ರಿಯಾಕ್ಷನ್ಸ್ ಗಳು ಹೇಗಿರುತ್ತೆ ಅಂತಂದ್ರೆ ಮಕ್ಕಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹೊರಸಂಚಾರ ವಿಧಾನದ ಮೂಲಕ ನಾವ್ ಇದನ್ನ ಸಾಧಿಸಬಹುದು. ಚಿತ್ರಪಟವು ಇದಕ್ಕೆ ಉದಾಹರಣೆ ಆಗಿದೆ. ಯಾವುದಕ್ಕೆ ಉದಾಹರಣೆ ಆಗಿದೆ? ದೃಕ್ ಉಪಕರಣಗಳು, ಶ್ರವಣ ಉಪಕರಣಗಳು, ದೃಕ್ ಶ್ರವಣ ಉಪಕರಣಗಳು, ಹಾಗೆ ಗೃಹ ಉಪಕರಣಗಳು ಅಂತ ಇದೆ. ಎಸ್, ಚಿತ್ರಪಟ ಯಾವುದಕ್ಕೆ ಉದಾಹರಣೆ? ಸಿಂಪಲ್, ಬಹಳ ಸಿಂಪಲ್ ಆಗಿದೆ ಪ್ರಶ್ನೆ. ವೆರಿ ಗುಡ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಇದೊಂದು ದೃಕ್ ಉಪಕರಣ, ಶ್ರವಣ ಅಲ್ಲ, ಬರೀ ನೋಡಬಹುದು ಅಷ್ಟೇ ಹೊರತಾಗಿ ಇದನ್ನ ನಾವು ಕೇಳಕ್ ಆಗಲ್ಲ. ಹಾಗೆ ನೋಡಿ ಮತ್ತೆ ಕೇಳೋದಕ್ಕೂ ಕೂಡ ಸಾಧ್ಯ ಆಗದೆ ಇರೋದ್ರಿಂದ ಇದನ್ನ ವಿಜುವಲ್ ಏಡ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ. ಓನ್ಲಿ ವಿಜುವಲ್ ಏಡ್ಸ್ ಅಷ್ಟೇನೆ. 50ನೇ ಪ್ರಶ್ನೆ ಏನ್ ಬರ್ತಿದೆ ಅಂತಂದ್ರೆ, ಇತಿಹಾಸದಲ್ಲಿ ನಡೆದಂತಹ ಘಟನೆಗಳನ್ನ ಕಾಲರೇಖೆಯ ಮೇಲೆ ಒಂದರ ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗುವುದನ್ನ ತಿಳಿಸ್ತಕ್ಕಂತಹ ಕಾಲರೇಖೆಯನ್ನ ಏನಂತ ಕರಿತಾ ಇದೀವಿ? ಪ್ರತಿಗಾಮಿ ಕಾಲರೇಖೆ, ಹಾಗೆ ಪ್ರಗತಿಶೀಲ ಕಾಲರೇಖೆ, ಹೋಲಿಕಾ ಕಾಲರೇಖೆ ಮತ್ತು ಚಿತ್ರಾತ್ಮಕ ಕಾಲರೇಖೆ ಅಂತ ಇದೆ. ಇನ್ನು ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಇಂದ ಕ್ವಶನ್ಸ್ ಗಳು ಕೂಡ ಇದೆ. ಎಷ್ಟು ಲೈನ್ ಬರಿಬೇಕು ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹೋಲ್ಡ್ ಅಲ್ಲಿ ಇರಿ, ಅವಸರ ಮಾಡ್ಕೊಂಡು ಎಲ್ಲ ಫಟ್ ಅಂತ ಹೋದ್ರೆ ನಿಮ್ಗೆ ಲಾಸ್. ಬೋಧನಾ ಶಾಸ್ತ್ರ ಇಲ್ಲಿ ಜಸ್ಟ್ ಒಂದು 4 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಬಟ್ TET ನಲ್ಲಿ ಮಾತ್ರ ನಿಮ್ಗೆ ಒಂದು 15 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಪೆಡಗಾಗಿಕಲ್ ಇಶ್ಯೂಸ್ ತುಂಬಾ ಇಂಪಾರ್ಟೆಂಟ್ TET ಅಲ್ಲಿ. ನಾನು ಆಲ್ಮೋಸ್ಟ್ ಪೇಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀನಿ.
ಪ್ರಗತಿಶೀಲ ಟೈಮ್ ಲೈನ್ ಅಂತ ಹೇಳಿ ಕರಿತೀವಿ, ಅಥವಾ ಪ್ರಗತಿಶೀಲ ಕಾಲರೇಖೆ ಅಂತ. ಯಾಕೆಂದ್ರೆ ಇತಿಹಾಸದಲ್ಲಿ ನಡೆದಂತ ಘಟನೆಗಳನ್ನ ಕಾಲರೇಖೆಯ ಮೇಲೆ ಒಂದರ ನಂತರ ನಾವೇನ್ ಮಾಡ್ತಾ ಹೋಗ್ತೀವಿ, ತೋರಿಸ್ತಾ ಹೋಗ್ತೀವಿ. ಅದನ್ನ ನಾವು ಪ್ರಗತಿಶೀಲ ಕಾಲರೇಖೆ ಅಂತೇಳಿ ಕರಿತೀವಿ. ಪ್ರತಿಗಾಮಿ ಅಂತ ಅಂದ್ರೆ ಹಿಂದಕ್ಕೆ ಹೋಗುವಂತದ್ದು, ಅಟ್ ಪ್ರೆಸೆಂಟ್ ಇರುವಂತ ಮಾಹಿತಿಗಳನ್ನ ಹಿಂದಿನ ಒಂದು ವಿಚಾರಗಳ ಜೊತೆಗೆ ತಿಳಿಸ್ತಾ ಹೋಗ್ತೀವಲ್ಲ, ಅದನ್ನ ಪ್ರತಿಗಾಮಿ, ಹಿಂದಕ್ಕೆ ಹೋಗುವಂತದ್ದು. ಹಾಗೆ ಹೋಲಿಕಾ ಕಾಲರೇಖೆ ಅಂತಂದ್ರೆ ಹೋಲಿಕಾತ್ಮಕವಾಗಿ ತಿಳಿಸ್ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಘಟನೆ ಒಂದು ಇಸ್ವಿಯಲ್ಲಿ ಆಗಿದೆ ಅಂತಂದ್ರೆ ಅದೇ ಘಟನೆ ಅದೇ ಇಸ್ವಿಯಲ್ಲಿ ಇನ್ನೊಂದು ಘಟನೆ ಆಗಿರುವಂತದ್ದು. ಈ ತರ ಎರಡೂ ಘಟನೆಗಳನ್ನ ಒಂದೇ ಇಸ್ವಿಯಲ್ಲಿ ನಾವು ಹೋಲಿಕಾತ್ಮಕವಾಗಿ ಹೇಳ್ತೀವಲ್ಲ, ಅದನ್ನ ನಾವು ಹೋಲಿಕಾ ಕಾಲರೇಖೆ ಅಂತ ಹೇಳಿ ಗುರುತಿಸ್ತಾ ಇದೀವಿ. 2019 ಕ್ವಶನ್ ಪೇಪರ್ ಅಲ್ಲ, ಇದು 2022ರಲ್ಲಿ ಬಿಟ್ಟಿರುವಂತಹ ವಿತೌಟ್ ಕೀ ಆನ್ಸರ್. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಯಾವುದೇ ಕೀ ಆನ್ಸರ್ಸ್ ಗಳು ಇಲ್ಲ, ಅವ್ರು ಕೊಟ್ಟಿಲ್ಲ. ಯಾಕೆಂತಂದ್ರೆ ಇದು ಮಾಡೆಲ್ ಸೆಟ್ ಆಗಿ ಕೊಟ್ಟಿದ್ರು. ಅರ್ಥ ಆಯ್ತಾ? ಸೊ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದಕ್ಕೆ ಕೀ ಆನ್ಸರ್ ಇಲ್ಲ, ನಾವೇನೆ ಇದಕ್ಕೆ ಸರ್ಚ್ ಮಾಡಿ ನಿಮಗೆ ಕೊಟ್ಟಿರೋಂಥದ್ದು. ಈಗ ನಿಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿರುವಂತ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು 3 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. 3 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇವಕ್ಕೂ ಕೂಡ ನಮ್ಮಲ್ಲಿ ಆನ್ಸರ್ಸ್ ರೆಡಿ ಇದೆ. ಅದಾದ್ಮೇಲೆ 4 ಅಂಕಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದೆ. ಇವುಗಳಲ್ಲಿ ಚೂಸಿಂಗ್ ಇರಲ್ಲ, ಎಲ್ಲವೂ ಕೂಡ ಕಂಪಲ್ಸರಿ ಬರಿಬೇಕು. ಅರ್ಥ ಆಯ್ತಲ್ಲ? 51ನೇ ಪ್ರಶ್ನೆಯಿಂದ ಸುಮಾರು ಎಲ್ಲಿವರೆಗಪ್ಪ ಅಂತಂದ್ರೆ 70 ಪ್ರಶ್ನೆವರೆಗೂ ಕೂಡ 3 ಅಂಕದ ಪ್ರಶ್ನೆಗಳಿರುತ್ತೆ. ಸೊ 71ನೇ ಪ್ರಶ್ನೆಯಿಂದ 80ನೇ ಪ್ರಶ್ನೆವರೆಗೂ ಕೂಡ 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ. ಹಾಗಾದ್ರೆ 3 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನ ಬರಿಬೇಕು ಜಿಪಿಟಿ ನಲ್ಲಿ ಅಂತಂದ್ರೆ, ಸೊ 3 ಅಂಕಗಳಿದೆ ಅಂದ್ರೆ ಒಂದು 6 ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರಶ್ನೆ ಇದೆ, ಪೋರ್ಚುಗೀಸರ ಅವನತಿಗೆ ಕಾರಣಗಳು ಯಾವ್ಯಾವು? ಎಷ್ಟು ಸಿಂಪಲ್ ಆಗಿದೆ ಪ್ರಶ್ನೆ ನೋಡಿ. ಫಸ್ಟ್ ಬರಿಬೇಕು, ಭಾರತದಲ್ಲಿ ಪೋರ್ಚುಗೀಸರ ಅವನತಿಯು ಹಲವಾರು ಅಂಶಗಳಿಂದ ಹುಟ್ಟಿಕೊಂಡಿದೆ ಅಂತೇಳಿ ಬರಿಬಹುದು, ಅಥವಾ ನಿಮಗೆ ಹೆಂಗ್ ಅನ್ಸುತ್ತೋ ಹಾಗೆ. ಫಸ್ಟ್ ನೋಡಿ, ಒಂದೇ ಅಂಶ ಏನ್ ಬರೀತೀರಾ, ಡಚ್ ಮತ್ತು ಇಂಗ್ಲಿಷರಿಗೆ ಹೋಲಿಕೆ ಮಾಡಿದಾಗ ಈ ಪೋರ್ಚುಗೀಸರ ಸಂಪನ್ಮೂಲಗಳು ಅತಿ ಸೀಮಿತವಾಗಿದ್ವು. ಸ್ಥಳೀಯರನ್ನ ದೂರವಿಟ್ಟು ಧಾರ್ಮಿಕ ಅಸಹಿಷ್ಣುತೆ, ಅವರ ಆಡಳಿತದಲ್ಲಿ ಇದ್ದಂತ ಭ್ರಷ್ಟಾಚಾರ, ಅಸಮರ್ಥತೆ, ಹಾಗೆ ಬಲವಾದ ಯುರೋಪಿಯನ್ ಪ್ರತಿಸ್ಪರ್ಧಿಗಳು, ಇವೆಲ್ಲದ್ರಿಂದಲೂ ಕೂಡ ಅವರು ಹಿಂದು ಕುಳಿಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲದೆ ಭಾರತೀಯ ಶಕ್ತಿಗಳ ವಿರುದ್ಧ ಮಿಲಿಟರಿ ಸೋಲು ಕೂಡ ಇವ್ರಿಗಾಗತ್ತೆ. ಅದು 3ನೇ ಪಾಯಿಂಟ್ ಅನ್ನ ಬರೆದ್ರಿ. ಅದಾದ್ಮೇಲೆ ಅವರ ಗಮನ ಸಂಪೂರ್ಣವಾಗಿ ಬ್ರೆಜಿಲ್ ನತ್ತ ಇತ್ತು. ಪೋರ್ಚುಗೀಸ್ ಅವ್ರದ್ದು ಆಕ್ಚುಲಿ ಸಂಪೂರ್ಣವಾಗಿ ಬ್ರೆಜಿಲ್ ನತ್ತ ಅವರ ಗಮನ ಇತ್ತು. ಅದಲ್ಲಂಗೆ ಇದು ಒಂದು ಭಾರತೀಯ ಉಪಸ್ಥಿತಿಯನ್ನ ಇದು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಮತ್ತಷ್ಟು ದುರ್ಬಲಗೊಳಿಸ್ತಾ ಹೋಗುತ್ತೆ. ಪೋರ್ಚುಗೀಸರು ನಮ್ ದೇಶಕ್ಕೆ ಮೊದಲು ಅವರೇ ಬರ್ತಾರೆ, ಕೊನೆಯದಾಗಿ ಹೋಗುವಂತವ್ರು ಅವರೇ. ಆಮೇಲೆ ಅಲ್ಲಿರ್ತಕ್ಕಂತ ಆಡಳಿತಗಾರರು ಏನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನ ನಂತರ ಬಂದಂತ ಅನೇಕ ರಾಜರು ಅಥವಾ ವೈಸ್ರಾಯ್ಗಳೆಲ್ಲ ಏನಾಗಿದ್ರಪ್ಪ ಅಂತಂದ್ರೆ ಅಸಮರ್ಥರಾಗಿದ್ರು. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನ ನಂತರ ಬಂದವರು ಎಲ್ಲರೂ ಕೂಡ ಹಾಗೆ ಇದ್ರು. ಅವನಿದ್ದಾಗ ಮಾತ್ರ ಒಂದಷ್ಟು ವಿಸ್ತರಣಾ ನೀತಿಯನ್ನ ಅನುಸರಿಸಿದ್ದ. ಅವನು ಹೋದ್ಮೇಲೆ ಮತ್ತೆ ಹಿಂದೆ ಬಂದಂತರೆಲ್ಲರೂ ಅದೇ ಕಥೆ ಆಯ್ತು. ಆಮೇಲೆ ಹೆಚ್ಚು ಅವರು ಬ್ರೆಜಿಲ್ ಅಂತ ಗಮನ ಕೊಡ್ತಾರೆ. ಹೀಗೆ ಒಂದು 6 ಪಾಯಿಂಟ್ಸ್ ಗಳನ್ನ ಅಥವಾ 5 ಪಾಯಿಂಟ್ಸ್ ಗಳನ್ನ ಬರೆದ್ರೆ ಸಾಕು. ಇಲ್ಲಿ ಪೀಠಿಕೆ ಬರೆಯೋ ಅವಶ್ಯಕತೆ ಇಲ್ಲ, ಉಪಸಂಹಾರ ಅವ್ಯಾವು ಬರಿಬೇಡಿ ದಯವಿಟ್ಟು. ನೇರವಾದಂತ ಪ್ರಶ್ನೆ ಇರುತ್ತೆ, ನೀವು ನೇರವಾದಂತ ನೀಟಾಗಿ ಆನ್ಸರ್ ಬರೀರಿ. ಕಾಟ ಚಿತ್ತು ಮಾಡದೆ, ಹಾಗ್ ಬರ್ದೆ ಹೀಗ್ ಬರ್ದೆ ಬರಿಬಾರ್ದು. ಹರಪ್ಪ ನಾಗರಿಕತೆಯ ಕಾಲದ ನಗರ ಯೋಜನೆಯನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ. ನಗರಿಗಳು ಹೇಗಿದ್ವು ಅನ್ನೋದನ್ನ ಪಾಯಿಂಟ್ ವೈಸ್ ಮಾಡಿ ಬರಿತಾ ಹೋಗಿ, 1 2 3 4 5 ಈ ತರ. ಓಕೆ, ಯಾವುದೇ ರೀತಿಯಾಗಿ ನೀವು ಪೀಠಿಕೆ, ಸಂಹಾರ, ವಿಷಯ ವಿಸ್ತರಣೆ ಇವೆಲ್ಲವನ್ನ ಬರೆಯಕ್ ಹೋಗ್ಬೇಡಿ. ಇಲ್ಲಿ ನಿಮ್ಗೆ 10 ಅಂಕಗಳಿಗೆ ಕೇಳ್ತಾ ಇಲ್ಲ, ಕೇವಲ 3 ಅಂಕಗಳಿಗೆ ಕೇಳ್ತಾ ಇರೋದ್ರಿಂದ ಇಲ್ಲಿ ಎಷ್ಟು ಅವಶ್ಯಕತೆ ಇದೆ, ಪಾಯಿಂಟ್ಸ್ ಗಳು ಬೇಕಷ್ಟೇ. ಅವ್ರು ಏನ್ ಮಾಡ್ತಾರೆ, ಪಾಯಿಂಟ್ ಗಳನ್ನ ನೋಡ್ತಾ ಹೋಗ್ತಾರೆ. ವಿತೌಟ್ ಎನಿ ಪಾಯಿಂಟ್ ನೀವು ಬರೀ ಸುತ್ತಿ ಬಳಸಿ ಒಂದೇ ವಿಷಯವನ್ನ ಬರ್ದಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಇನ್ನ ಹರಪ್ಪನ್ ನಾಗರಿಕತೆ ಆಗಿರ್ಬೋದು, ಅದಲ್ದಂಗೆ ಗೌತಮ ಬುದ್ಧನ ಅಷ್ಟಾಂಗಿಕ ಮಾರ್ಗ ಆಗಿರ್ಬೋದು, ತುಂಬಾ ಇದು ಸಿಂಪಲ್ ಆಗಿರುವಂತ ಪ್ರಶ್ನೆಗಳಿದೆ.
ಇವೆಲ್ಲವನ್ನ ನೀವು ಒಂದು ಸ್ಕ್ರೀನ್ ಶಾಟ್ ತೆಕ್ಕೊಳ್ರಿ, ಆನ್ಸರ್ ಮಾಡೋ ಪ್ರಯತ್ನವನ್ನ ನೀವು ಕೂಡ ಮಾಡಿ. 3 ಮಾರ್ಕ್ಸ್ ಗೆ 5 ಪಾಯಿಂಟ್ಸ್ ಓಕೆನಾ? ಬರಿಬಹುದು, ಆದ್ರೆ 5 ಪಾಯಿಂಟ್ಸ್ ಕೂಡ ಅದಕ್ಕೆ ಅಥೆಂಟಿಕ್ ಆಗಿರ್ಬೇಕು. ಏನೋ ಒಂದ್ ಬರ್ದೆ ಅದನ್ನೊಂದು ಪಾಯಿಂಟ್ ಮಾಡ್ದೆ ಅಲ್ಲ, ಅಲ್ಲಿ ಏನಾದ್ರೂ ಒಂದು ಕೀವರ್ಡ್ ಅನ್ನ ಮೆನ್ಷನ್ ಮಾಡಿರ್ಬೇಕು. ಹಾಗಿದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರೆ, ಅಂಕಗಳನ್ನ ಕರೆಕ್ಟ್ ಆಗಿ ಕೊಡ್ತಾರೆ. ಅಕ್ಷರಗಳನ್ನ ಸ್ವಲ್ಪ ಹೆಚ್ಚು ಬರವಣಿಗೆ ಮಾಡಿ. ಯಾರೆಲ್ಲ GPT ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನೀವು ರೈಟಿಂಗ್ ಅನ್ನ ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಒಳ್ಳೆ ಹ್ಯಾಂಡ್ ರೈಟಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ರಿ. ಓಕೆ, ಸರಿನಾ? ಇದಿಷ್ಟು ಏನಪ್ಪಾ ಅಂತಂದ್ರೆ ಇವತ್ತಿನ ತರಗತಿ ಆಗಿತ್ತು. ಜೊತೆಗೆ 4 ಅಂಕಗಳಿಗೆ ಸಂಬಂಧಪಟ್ಟಂಗೆ ಈ ರೀತಿ ಪ್ರಶ್ನೆಗಳಿದೆ. ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಉಂಟಾದಂತ ಪರಿಣಾಮಗಳು, ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳು, 1857ರ ದಂಗೆ ವಿಫಲವಾಯಿತು ಏಕೆ, ರೆಡ್ ಕ್ರಾಸ್ ಸಂಸ್ಥೆಯ ಸಂಘಟನೆಯನ್ನ ವಿವರಿಸಿ, ಹಾಗೆ ಭದ್ರತಾ ಸಮಿತಿಯ ರಚನೆ ವಿವರಿಸಿ, ಮಕ್ಕಳ ದುಡಿಮೆ ಅಥವಾ ಬಾಲ ಕಾರ್ಮಿಕತೆಗೆ ಕಾರಣಗಳು ಏನೇನಿದೆ. ಹಾಗಾದ್ರೆ 4 ಅಂಕದ ಒಂದು ಪ್ರಶ್ನೆಗಳಿಗೆ ನಾವ್ ಎಷ್ಟು ಉತ್ತರವನ್ನ ಕೊಡ್ಬೇಕು ಅಂದ್ರೆ, ಒಂದು 8 ಪಾಯಿಂಟ್ಸ್ ಆದ್ರೂ ನೀವು ಅಟ್ಲೀಸ್ಟ್ ಬರಿಬೇಕಾಗತ್ತೆ. 8 ಇಲ್ಲ 7 ಪಾಯಿಂಟ್ ಆದ್ರೂ ಆ ವಿಷಯಕ್ಕೆ ಸಂಬಂಧಪಟ್ಟಂಗ್ ಇರ್ಬೇಕು. ಹೊರತಾಗಿ ನಾವು ಪುರಾಣಗಳನ್ನ, ಇತಿಹಾಸಗಳನ್ನೆಲ್ಲವನ್ನ ಬರಿತಾ ಕೂಡ್ಬಾರ್ದು. ಓಕೆ, ಕೆಲವೊಂದು ನೋಡಿ, ಅರ್ಥಶಾಸ್ತ್ರ ಅಧ್ಯಯನ ವ್ಯಕ್ತಿಗೆ ಸಮಾಜಕ್ಕೆ ಅತ್ಯಂತ ಮಹತ್ವದಾಗಿದೆ. ಇದೆಲ್ಲ ಓನ್ ಆಗಿ ಬರಿಬಹುದು ನೀವು. ಇದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದನ್ನೇ ಬರಿಬೇಕು ಅಂತಿಲ್ಲ, ಓನ್ ಆಗಿ ಕೂಡ ನೀವು ಆನ್ಸರ್ಸ್ ಗಳನ್ನ ಮಾಡ್ಬೋದು. ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಗಮನಿಸಬಹುದಾದ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ. ಆವರ್ತ ಮಾರುತಗಳಿಗೆ ಕಾರಣಗಳು, ಪರಿಣಾಮಗಳನ್ನ ತಿಳಿಸಿ. ಒಂದು ಕಾರಣಗಳನ್ನ ಬರೀರಿ, 4 ಕಾರಣಗಳು ಬರೀರಿ, ಅದಾದ್ಮೇಲೆ ಪರಿಣಾಮಗಳು ಅಂತ ಬರೀರಿ. ಇಷ್ಟೇ. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ ಕಾಗದ ಕೈಗಾರಿಕೆಯ ಬೆಳವಣಿಗೆ ಹೇಗಾಯ್ತು ಅನ್ನೋದನ್ನ, ಯಾವೆಲ್ಲ ಕಾಗದ ಕೈಗಾರಿಕೆಗಳಿದೆ, ಎಷ್ಟಲ್ಲಿ ಸ್ಥಾಪನೆ ಆಯ್ತು, ಹೇಗದ್ರ ಇತಿಹಾಸ ಅನ್ನೋದನ್ನ ಒಂದಷ್ಟು ಲೈನ್ ಅಲ್ಲಿ ಬರ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸರಿನಾ? ಓಕೆ, ಇವತ್ತಿನ ಈ ಕ್ಲಾಸು ತುಂಬಾ ನಿಮ್ಗೆ ಇಂಪಾರ್ಟೆಂಟ್. ಜೊತೆಗೆ ನೋಡೋಣ, ಇದಕ್ಕೆ ಸಾಧ್ಯವಾದ್ರೆ ಆನ್ಸರ್ ಗಳನ್ನ ಕೂಡ ಮಾಡ್ತಾ ಹೋಗೋಣ. ಸಾಧ್ಯವಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡವೇ ಬೇಡ, ಬಿಟ್ಟಾಕ್ಬಿಡೋಣ. ನೆಕ್ಸ್ಟ್ ಮತ್ತೆ ನಾನು ಖಂಡಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ನಾಳೆ ತರಗತಿಯಲ್ಲಿ ಭೇಟಿ ಆಗೋಣ. ಇವತ್ತು ಸಾಧ್ಯವಾದ್ರೆ ಇನ್ನೊಂದು ಎಜುಕೇಶನ್ ಸೈಕಾಲಜಿ ತರಗತಿಯನ್ನ ಕೂಡ ತಗೊಳ್ಳೋ ಪ್ರಯತ್ನ ಆಗತ್ತೆ. ಎಷ್ಟು ಗಂಟೆಗೆ ಅಂತಂದ್ರೆ ಮ್ಯಾಕ್ಸಿಮಮ್ 6:45, 6:45ಕ್ಕೆ ಎಜುಕೇಶನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ ಮತ್ತೊಂದು ತರಗತಿ ಇರುತ್ತೆ. ಬಹಳಷ್ಟು ಜನ ಶೈಕ್ಷಣಿಕ ಮನೋವಿಜ್ಞಾನ ತರಗತಿ ಬಗ್ಗೆ ಕೇಳ್ತಾ ಇದ್ರಿ. ಹಾಗಾಗಿ 6:45 ಶೈಕ್ಷಣಿಕ ಮನೋವಿಜ್ಞಾನದ ಲೈವ್ ತರಗತಿ ಬರಲಿದೆ. ಅದನ್ನ ನೋಡ್ಕೊಳ್ಳಿ, ಅದರ ಸದುಪಯೋಗವನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.